ಫಲವ್ಯಾಪ್ತಿ ಅಲ್ಲ. ಫಲವ್ಯಾಪ್ತಿ ಅಂದ್ರೆ ಎದುರಿಟ್ಟು ಅರಿಯುವುದು. ಘಟಪಟಾದಿಗಳನ್ನ ಅರಿತೇವಲ್ಲ, ಹಂಗ ಅರಿಯುವುದು ಫಲವ್ಯಾಪ್ತಿ. ವೃತ್ತಿ ವ್ಯಾಪ್ತಿ ಅಂದ್ರೆ ಅದೇ ನಾನಾಗಿ ಅದನ್ನ ಅರಿಯುವುದು. ಜ್ಞಾನ ರೂಪ ವೃತ್ತಿ ವಿಭಾಗ ದ್ವಾರ ಜಾಗೃತ, ಸ್ವಪ್ನ, ಸುಷುಪ್ತಿಗಳೆಂಬ 3 ಅವಸ್ಥೆಗಳನ್ನು ಹೇಳ್ತಾರೆ. ಮೊದಲು ಅರಿವು ತಾನೆಂದು ಇದನ್ನು ಅರಿಯೇ ಜಾಗರಣ. ಆನು ಅರಿಯೇ ನಾನಾರ್ ಎಂಬ ಅರಿವು ಸ್ವಪ್ನ. ನೆರೆ ತನ್ನ ಅರಿವು ಎಂದು ಅರಿಯದಿರಲ್ಲ, ಅದು ಸುಷುಪ್ತಿ. ಮರೆಯದಿರು ಅವನು ಅಂಬುಜಾನನೆ. ಬಿಡಿಸ್ಬೇಕ್ರಿ ನಮಗ ಹಿರೇಮಠ ಸ್ವಾಮಿಯರು ನುಂಗುತ್ತಾರೆ ಕೆಲವೊಂದು ಶಬ್ದಗಳನ್ನು. ಅಂದ್ರೆ ಅವರು ಹೋಮ್ವರ್ಕ್ ಮಾಡಿರಂಗಿಲ್ಲ. ಇವನು ಏನ್ ಹೇಳಿದ್ರು ಮಾಡಂಗಿಲ್ಲ. ಬಾಳ ಬಿಜಿ ಅಷ್ಟ್ರ ಓದ್ತಾರ ಅವ್ರಿಗೆ ಸಭಾಷ್ ಕರೀತೀವಿ ನಾವು. ಯಾಕ ಉಳಿದವ್ರು ಪ್ರಯತ್ನ ಮಾಡಂಗಿಲ್ಲ. ಕಮಲಮುಖಿ ಅಂಬುಜಾನನೆ ಅಂದ್ರೇನ್ರಿ? ಅಂಬುಜ ಅಂದ್ರ ಅಂಬು ಅಂದ್ರ ನೀರು, ಜ ಅಂದ್ರ ಹುಟ್ಟುದು, ನೀರ್ನಾಗ ಹುಟ್ಟುದು ಯಾವ್ದ್ರಿ? ಕಮಲ. ಆನನ ಅಂದ್ರ ಮುಖ. ಆನನ ಮುಖ ಅಂದ್ರೆ ಕಮಲದಂತಹ ಮುಖವುಳ್ಳವಳೆ ಅಂತ ಅರ್ಥ. ಪ್ರಸನ್ನ ಯಾಳಿಗೆ ಜ್ಞಾನ ಆಗ್ಯದ. ಏನ್ ಹೇಳ್ತಾರೋ ಅಂತ ಕುತೂಹಲದಿಂದ ಹಪಾಪಿ ಕೇಳ್ಬೇಕು. ಏನ್ ಮಾತಾಡ್ತಾರ, ಏನ್ ಹೇಳ್ತಾರ ಗುರುಗಳು, ಉತ್ಸುಕತೆ ಇದ್ದ ನೋಡ್ರಿ. ಕಮಲಮುಖಿಯೇ ಅರಿವು, ಚಿದ್ರೂಪವಾದಂತ ಅರಿವು. ತಾನೆಂದು, ನಾನೇ ಎಂದು ಇದನ್ನು ತಿಳಿಯಲಾಗಿ ಇದನ್ನರಿಯೇ ಜಾಗರಣವು. ಅದು ಜಾಗೃತ ಅವಸ್ಥೆ ಅನಿಸ್ಬೋದು. ಆನು ಅರಿಯೇ ನನ್ನನ್ನು ನಾನು ತಿಳಿಯಲಾರೆನು. ನಾನಾರೆಂಬ ನಾನು ಯಾರು ಇರುವೆನೆಂಬ ಅರಿವು. ನಾನು ಯಾರು ಅಂತ ನಾ ತಿಳಿಲಿಲ್ಲ ಅಂದ್ರೆ ಅದಕ್ಕೇನಂತಾರ? ಆ ಜ್ಞಾನವು ಸ್ವಪ್ನಾವಸ್ಥೆ. ನೆರೆ ಚೆನ್ನಾಗಿ ತನ್ನನ್ನು ಅರಿವೆಂದು, ಚಿದ್ರೂಪವೆಂದು ಅರಿಯದಿರಲ್ಲ, ಅಜ್ಞಾನ. ಅದಕ್ಕೆ ಸುಷುಪ್ತಿ, ನಿದ್ರೆ. ಈ ಜಾಗ್ರದಾದಿಗಳನ್ನು ಮರೆಯದಿರು, ವಿಸ್ಮೃತಿಯನ್ನು ಹೊಂದಬೇಡ. ದೇಹವು ನಾನಲ್ಲ, ಇದನ್ನಿಟ್ಟು ಅರಿವೇ ತಾನೆ ಎಂದು ತಿಳಿಯಲು ಜಾಗೃತ ಅವಸ್ಥೆ ಅನಿಸಿಕೊಳ್ತದೆ. ನೋಡ್ರಿ, ಈಗ ವಿವೇಕ ಮಾಡೈತಿ, ದೃಶ್ಯ ವಿವೇಕ ಆಗ್ಯದ. ನಾನು ಅರಿಯುವವ. ಈ ದೇಹ ಬದಲು ಮಾಡ್ಕೊಂಡು ಜಗತ್ತು ಅರಿಯಲ್ಪಡುವಂತಹದ್ದು ವಸ್ತು. ಇದು ದೃಶ್ಯದ, ಈ ದೇಹ ದೃಶ್ಯದ, ನಾನು ದೃಕ್ಕದೇನಿ. ಈ ದೇಹ ನಾನಲ್ಲ, ನಾನು ದೃಕ್ಕದೇನಿ. ಇದರಿಟ್ಟು ಅರಿಯುವಂತ ಅರಿವು ನಾನದೇನಿ ಎಂದು ತಿಳಿದ ನಂತರ ಆತ್ಮಜ್ಞಾನ ಆತಿಲ್ರಿ. ಅದಕ್ಕೆ ಆತ್ಮಜ್ಞಾನ ಆದಂಗನೇ ಅದು. ಪಕ್ಕ ಆಗಿಲ್ಲ ಅಂದ್ರೂ ಆತ್ಮಜ್ಞಾನನ ಅದು. ಇನ್ನೂ ಕೆಲವೊಂದು ಹಂತ ಅದಾವ, ಒಪ್ತೇವಿ ನಾವು. ಅಪರೋಕ್ಷ ಆಗಿಲ್ಲ, ಆ ಮಾತು ಹೇಳ್ತಾರ ಮುಂದೆ. ಆತ್ಮ ಅನಾತ್ಮ ವಿವೇಕ ಮಾಡಿ ಆತ್ಮನೇ ನಾನು ಅಂತ ತಿಳಿಯೋದೇನದ ವಿವೇಕ. ಇದಕ್ಕೇನಂತಾರ? ಜಾಗೃತ ಅವಸ್ಥೆ. ಇನ್ನು ನನ್ನನ್ನು ನಾನು ತಿಳಿಯಲಾರೆ, ನಾನು ಈ ದೇಹವೋ ಅಥವಾ ಈ ದೇಹಕ್ಕೆ ಸಾಕ್ಷಿಯಾದ ಅರಿವೋ ಎಂಬ ಸಂಶಯಾತ್ಮಕ ಜ್ಞಾನವೇ ಸ್ವಪ್ನ. ಒಮ್ಮೆ ನಾನ್ ಅಂತೇನೆ ಇದಕ್ಕ, ಒಮ್ಮೆ ನಂದ ಅಂತೇನೆ ನೋಡ್ರಿ. ಒಮ್ಮೆ ನಾನ್ ಅಂತೇನೆ ಇದಕ್ಕೆ, ಈ ಶರೀರವೇ ನಾನು ಅಂತೇನೆ. ಒಮ್ಮೆ ನಂದು ಅಂತೇನೆ. ನಾನ್ ಇದ್ದಿದ್ದು ನಂದು ಆಗಾಕ್ ಬರ್ತೇನ್ರಿ? ನಾನು ಪ್ರಥಮ ವಿಭಕ್ತಿ ಪ್ರತ್ಯಯ, ನಂದು, ನನ್ನದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಅದ ಹೆಂಗ ಆಕತ್ರಿ? ಪ್ರತ್ಯಯ ನನಗ್ ಸಂಬಂಧಪಟ್ಟಿದ್ರ ನಂದು ಆಕೈತಿ. ನಾನ ಬೇರೆ, ನನ್ನದ ಬೇರೆ. ನಾನು ಬೇರೆ, ನನ್ನದು ಬೇರೆ. ನಾವೇನ್ ಮಾಡ್ತೀವಿ? ಈ ಶರೀರಕ್ಕ ಒಮ್ಮೆ ನಾನು ಶರೀರ ಅಂತೇವಿ, ಒಮ್ಮೆ ನಂದು ಶರೀರ ಅಂತೇವಿ. ಅಂದ್ರ ಸಂಶಯ ಐತಂದಂಗ ಆತಲ್ಲ. ಹೌದೌದೌದೌದು. ಎಲ್ಲೇ ಇದು ಸಂಶಯ ಬಂತು ಅಂದ್ರೆ ಅದಕ್ಕೆ ಏನ್ ಅನ್ಬೇಕು? ಅದು ನಡುವಿನ ಅವಸ್ಥೆ. ಒಂದು ಜ್ಞಾನಾವಸ್ಥೆ, ಒಂದು ಅಜ್ಞಾನಾವಸ್ಥೆ. ಇವೆರಡರ ಮಧ್ಯದಲ್ಲಿ ಇರುವುದು ಏನದ? ಸಂಶಯಾವಸ್ಥೆ. ಅದು ಸ್ವಪ್ನ. ನಾನು ದೇಹ ಅದೇನೋ ಅಥವಾ ದೇಹಕ್ಕೆ ಸಾಕ್ಷಿ ಅದೇನೋ, ಈ ಒಂದು ಸಂಶಯ ಇತ್ತಂದ್ರೆ ಅದಕ್ಕೆ ಏನಂತಾರ್ರಿ? ಸ್ವಪ್ನ. ಮೊದಲು ಏನ್ ಮಾಡ್ರಿ ನೀವು? ಯಾರು ತಿಳಿಯಂಗಿಲ್ಲ, ಯಾರಿಗೆ ಹೆಂಗ್ ತಿಳ್ಕೊಬೇಕಂದ್ರ ಇದನ್ನ
ಸತ್ವ ಗುಣ ಮತ್ತು ತಮೋ ಗುಣ ತಗೋಬೇಕು. ಸತ್ವಗುಣ ಹೆಂಗದ ಅಂತಂದ್ರ ಜಾಗೃತ ಅವಸ್ಥೆ ಇದ್ದಂಗ, ತಮೋ ಗುಣ ಹೆಂಗೈತಿ ಅಂದ್ರ ಅದು ಅಜ್ಞಾನ ಇದ್ದಂಗ. ಈ ಸತ್ವ ಮತ್ತು ತಮೋಗುಣ ಮಧ್ಯೆ ರಜೋಗುಣ ಹೆಂಗೈತಿ ಅಂದ್ರ ಎರಡದ್ರ ಮಿಶ್ರಣ. ಎರಡದ್ರ ಮಿಶ್ರಣ. ನಾನು ಏನು ಶರೀರ ಅದೇನೋ ಅಥವಾ ನಾನು ಸಾಕ್ಷಿ ಅದೇನು, ಈ ಸಂಶಯ ಇತ್ತಂದ್ರೆ ಅದು ಸ್ವಪ್ನ. ಇನ್ನು ಅಜ್ಞಾನ ಹೆಂಗದ ಅಂದ್ರ ತನ್ನನ್ನು ತಾನು ಚೆನ್ನಾಗಿ ಅರಿಯದಿರಲು ಅದು ಸುಪ್ತಿ ಎನಿಸುತ್ತದೆ ಎಂದು ತಿಳಿ. ಅರುವೆಂದು ಅರಿದ ಬಳಿಕ ಅನ್ನುವಂಥದ್ದನ್ನ ಕಾಟ್ ಹಾಕ್ರಿ, ಅದು ಕನ್ಫ್ಯೂಸ್ ಆಗ್ತದೆ. ಅದಷ್ಟ ಭಾಗ ಬಿಟ್ಬಿಟ್ರಿ. ತನ್ನನ್ನು ತಾನು ಚೆನ್ನಾಗಿ ಅರಿಯದಿರಲು ಅದು ಸುಷುಪ್ತಿ ಎನಿಸುವುದೆಂದು ತಿಳಿ. ಅಜ್ಞಾನ ಅವಸ್ಥೆ ಏನೈತಲ್ಲ ಅದು ಸುಷುಪ್ತಿ. ನಾನು ದೃಕ್ ಸ್ವರೂಪ ಇದ್ದೇನೆ, ಶರೀರ ಮೊದಲು ಮಾಡಿ ಇವೆಲ್ಲ ದೃಶ್ಯದಾವಂತ ಹಿಂಗ ತಿಳಿಯುವುದು ಏನದಲ್ಲ ಇದು ಜಾಗ್ರತ ಅವಸ್ಥೆ. ಇವೆರಡರಲ್ಲಿ ಮಧ್ಯ ಅವಸ್ಥೆ ಸಂಶಯ ಅವಸ್ಥೆ ಐತ್ ನೋಡ್ರಿ, ಅದಕ್ಕೇನಂತಾರ ಸ್ವಪ್ನ. ಹಿಂಗೆ ತಿಳ್ಕೊಡ್ರಿ. ಇಲ್ಲಿ ಬರ್ದ ಬಿಟ್ಟಿನ ಮೊದಲು ತಮೋಗುಣಮಯವಾದ ಸುಷುಪ್ತಿಯನ್ನು ತೆಗೆದುಕೊಳ್ಳಬೇಕು, ನಂತರ ರಜೋಗುಣವಾದ ಸ್ವಪ್ನವನ್ನ ತೆಗೆದುಕೊಳ್ಳಬೇಕು, ನಂತರ ಸತ್ವಗುಣವಾದಂತ ಜಾಗ್ರತೆ ತಗೋಬೇಕು. ಇವ್ರು ಉಲ್ಟಾ ತಗೊಂಡ, ಇಲ್ಲಿ ಅಪ್ಪವರು ಉಲ್ಟಾ ತಗೊಂಡ. ಮೊದಲ ಅಜ್ಞಾನ ತಗೋಬೇಕು ಸುಷುಪ್ತಿ ಅವಸ್ಥೆ, ಆ ನಂತರ ಸಂಶಯ ಇರುವಂತಹ ಸ್ವಪ್ನಾವಸ್ಥೆಯನ್ನು ತಗೋಬೇಕು, ಆ ನಂತರ ದೃಕ್ ದೃಶ್ಯ ವಿವೇಕ ಮಾಡಿ ಜಾಗ್ರತ ಅವಸ್ಥೆಯನ್ನು ತಗೋಬೇಕು. ಉಲ್ಟಾ ತಗೊಂಡಾರ ಇಲ್ಲ. ಕೆಳಗಿನಿಂದ ಒಂದು ಆರ್ಡರ್ನಾಗ ಹೋಗ್ಬೇಕಲ್ಲ. ಪೂರ ಕತ್ತಲದಿಂದ ಸ್ವಲ್ಪ ಬೆಳಕಿಗೆ, ಸ್ವಲ್ಪ ಬೆಳಕಿನಿಂದ ಪೂರ್ಣ ಬೆಳಕಿಗೆ, ಪೂರ್ಣ ಬೆಳಕಿನಿಂದ ಎಚ್ಚರ ಆಗೋದು ಮುಂದ. ಇವು ಮೂರು ಅಜ್ಞಾನದಾಗ ಅದಾವ, ಇವು ಜಾಗ್ರತ ಸ್ವಪ್ನ ಸುಷುಪ್ತಿ. ಈಗ ತೂರ್ಯ ಮತ್ತು ತೂರ್ಯಾತೀತ ಎಂಬ ಎರಡು ಅವಸ್ಥೆಗಳನ್ನು ಹೇಳುತ್ತಾರೆ. ಪ್ರಯತ್ನದಿಂದ ಬರುವಂತವು ಇವು ಸ್ವಾಭಾವಿಕವಾಗಿ ಬರುವುದಿಲ್ಲ. ಬರಿಯೇ ಅರಿವು ಆನೆಂಬ ತಿಳಿವು ತನ್ನೊಳು ತೋರಿ ಕರಿಗೊಂಡು ದೃಢಂ ಆಗಲ್ ಅದು ತೂರ್ಯ. ಹಿಂಗ್ ಓದ್ಬೇಕ್ರಿ, ಬಿಡಿಸ್ಕೊಂಡು ಇಟ್ಕೋಬೇಕ. ನುಂಗಬಾರದ ಶಬ್ದಗಳನ್ನು ನುಂಗಿರ ಅರ್ಥ ಆಗೋದಿಲ್ಲ. ಅದು ಮೊದ್ಲೇಕ್ ಒಂದ್ ಎರಡ್ ಸಲ ನೋಡಿದಾಗ ಆಕತ್ರಿ ಅದ. ಅದರಿ ರೂಢ ಮಾಡ್ಕೊಂಡಿರ್ಬೇಕು. ನಾಳೆ ಐತಂದ್ರೆ ಇವತ್ತು ರೂಢ ಮಾಡ್ಕೊಂಡಿರ್ಬೇಕ. ನಾವು ಉದ್ಧಾರ ಆಗ್ಬೇಕಪ್ಪ, ನಾವು ಮಾಡ್ಕೋಬೇಕಂದ್ರ ನಾವು ಅಭ್ಯಾಸ ಮಾಡ್ಬೇಕು. ಇಲ್ಲಾಂದ್ರೆ ಏನ ಅಲ್ಲೇ ಬುಕ್ ತೆಗೆದು ಅಲ್ಲೇ ಓದೋದು, ಅದು ಬರ್ಬೇಕಂದ್ರೆ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಬರ್ತದ. ನಾನೇ ನೋಡ್ರಿ, ಮತ್ ನಾನೇನ್ ಅಭ್ಯಾಸ ಮಾಡಿಲ್ಲ ಇವತ್ತಿನ. ಯೂಶುವಲಿ ಅಭ್ಯಾಸ ಮಾಡಿರ್ತೇನೆ, ಇವತ್ತ ನಾ ಬೇರೆ ಓದ್ಕೊಂಡ್ ಕೂತಿದ್ದೆ. ಇದನ್ನೇ ನಾ ಓದಿಲ್ಲ, ಆದ್ರೆ ನಾ ಓದಿದ್ ಹಿಂದ್ ಮಾಡಿದ್ದಂದ್ರೆ ಇದೈತಿ, ಹೋಮ್ವರ್ಕ್ ಮಾಡಿದ್ ಐತಲ್ಲ, ಅದು ನನಗೆ ಈಗ ಏನ್ ಮಾಡ್ತದ, ಸಹಾಯ ಮಾಡ್ತದ. ಅದಕ್ಕೆ ನೀವೇನ್ ಮಾಡ್ರಿ, ಟೀಕಾ ನೋಡ್ಕೊಡ್ರಿ. ಅಲ್ಲೇ ಬರೀ ಅರಿವು ಅಂತ ಐತ್ ನೋಡ್ರಿ, ಅದನ್ನ ಮ್ಯಾಗ ಅಲ್ಲಿ ಹಾಕೊಡ್ರಿ. ಟೀಕಾ ಒಂದ್ ಶೀಸ್ ತೋಡ್ರಿ, ಅಲ್ಲಿ ಬರೀ ಅರಿವು ಅಲ್ಲಿ ನಿಂದ್ರಿ. ಅಲ್ಲಿ ಆ ಉಳಿ ಗೊತ್ತಾಗೈತ್ರಿ. ಹಾ, ಹಂಗ ಯಾರು ಗೊತ್ತಿಲ್ಲ ಹಂಗ ಮಾಡ್ಕೊಡ್ರಿ. ಅಂದ್ರ ನಿಮ್ದು ಏನಾಗ್ತೈತಿ, ವೃತ್ತಿ ಚುರುಕ್ ಆಗ್ತದ. ಹೋಮ್ವರ್ಕ್ ಒಂದ್ ಸ್ವಲ್ಪ ಮಾಡಿದ್ರೆ ವೃತ್ತಿ ಚುರುಕ್ ಆಗ್ತದ. ಮಸಿಬೇಕದನ್ನ, ಬುದ್ಧಿನ ಮಸಿಬೇಕು. ಬರೀ ಅರಿವು ಆನೆಂಬ ತಿಳಿವು ತನ್ನೊಳು ತೋರಿ ಕರಿಗೊಂಡು ದೃಢಂ ಆಗಲದು ತೂರ್ಯ. ದೃಢ ಆಗ್ಬೇಕು. ನೆರೆ ಮರೆಯದ ಅದನು ನಿಂದೊಡೆ ತುರ್ಯಾತೀತವು ಅರಿ ನಿಜವದು ತಾನೇ ಪರಮಾತ್ಮ. ಹೆಂಗ ವಾಕ್ಯಗಳನ್ನ ಹೇಳ್ತೀವಿ, ಮಾತಾಡ್ತೇವಲ್ಲ, ಹಂಗ ಬರ್ದಾರ ಅವರು. ಅವನೇನು ವಿಶೇಷವಾಗಿ ಏನು ಬರ್ದಿಲ್ಲ. ಬರೀ ಅರಿವು ಶುದ್ಧ ಚೈತನ್ಯವೇ ತಾನಿರುವೆನೆಂಬ ತಿಳಿವು ಜ್ಞಾನವು ತನ್ನಲ್ಲಿ ಪ್ರತೀತಿಯಾಗಿ ಕರಿಗೊಂಡು ಅಂದ್ರೆ ಇದ್ದುಕೊಂಡು ಗಟ್ಟಿಯಾಗಿ ಸ್ಥಿರವಾಗಲು ದೃಢಮ್ಮಾಗಲು ಅದು ತೂರ್ಯ. ಅದು ನಾಲ್ಕನೆಯ ಅವಸ್ಥೆ. ತೂರ್ಯ ಅಂದ್ರೆ ಏನ್ರಿ? ತೂರ್ಯ ಅಂದ್ರೆ ಏನ್? ತೂರ್ಯ ಅಂದ್ರೆ ಗೊತ್ತಿರಂಗಿಲ್ಲ. ತೂರ್ಯ ಅಂತಾರೆ. ತೂರ್ಯ ಅಂದ್ರೆ ನಾಲ್ಕನೇದ್ದು ಅಂತ. ಅಂದ್ರೆ ಸ್ವಾಭಾವಿಕವಾಗಿ ಬರುವ ಮೂರಕ್ಕಿಂತ ಇದು ನಾಲ್ಕನೇದ್ದು ಅನ್ನೋದು ತೂರ್ಯ. ಇದು ಪ್ರಯತ್ನದಿಂದ ಬರುವಂತಹದ್ದು. ನಾನು ಶುದ್ಧ ಚೈತನ್ಯವೆಂಬುದನ್ನು ಉರೇ ಅಂದ್ರೆ ಚೆನ್ನಾಗಿ ಮರೆತು ನಿಂದೊಳೆ ಇದ್ದದ್ದು ಆದರೆ ಮರೆತಿರ್ಬೇಕು. ನಾನು ಚೈತನ್ಯ ಅದೇ ನನ್ನ ತಿಳಿದು ಅದನ್ನು ಮರೆತು ಇದ್ದದ್ದಾದ್ರೆ ಅದು ತುರ್ಯಾತೀತ ಅವಸ್ಥೆ, ಅದು ಯಥಾರ್ಥವಾಗಿರುವುದು. ಅದರಿಂದ ಅದು ತಾನೇ ಪರಬ್ರಹ್ಮ ಸ್ವರೂಪನೇ ಇರುವೆನೆಂದು ತಿಳಿಬೇಕು. ಅದನ್ನು ಮರಿಬೇಕು. ಅವೆಲ್ಲ ಘಟನೆಗಳು ನಡೀತಾವ್, ಪ್ರಯತ್ನ ಮಾಡಿದ್ರೆ ಸಾಧ್ಯ ಅದಾವು. ನಿತ್ಯ ಶುದ್ಧವಾದ ಶಿವ ಚೈತನ್ಯವೇ ತಾನೆಂದು ಸಂಶಯ ವಿಪರೀತ ಭಾವನೆಗಳಿಲ್ಲದೆ ಇರಲು ಅದು ತುರ್ಯಾವಸ್ಥೆ ಎನಿಸುತ್ತದೆ.
ಆ ಶುದ್ಧ ಚೈತನ್ಯವೇ ನಾನೆಂಬ ಜ್ಞಾನಾಕಾರ ವೃತ್ತಿಯು ಅಡಗಿರಲಾಗಿ ಯಾವುದು ಉಳಿಮೆಯಾಗಿರುವುದೋ ಅದು ತುರ್ಯಾತೀತ ಅವಸ್ಥೆ. ವೃತ್ತಿ ಇದೆ, ಆ ವೃತ್ತಿ ಅಡಗಿದೆ, ಅದು ವೃತ್ತಿ ಕೆಲಸ ಇಲ್ಲ ಏನ್ರಿ? ವೃತ್ತಿ ಅದ ಲ್ಯಾಮಿನೇಷನ್ ಗತೆ ಅದ ನೋಡ್ರಿ. ಆ ವೃತ್ತಿಗೆ ಏನು ಕೆಲಸ ಇಲ್ಲ, ಸಂಕಲ್ಪ ವಿಕಲ್ಪ ಏನು ಕೆಲಸ ಇಲ್ಲ, ನಿಂತು ಬಿಟ್ಟೈತಿ, ಶಾಂತ ನಿಂತು ಬಿಟ್ಟೈತಿ. ಅದಕ್ಕೆ ಏನ್ ಬೇಕಾಗಿದ್ದು ಸಿಕ್ಬಿಟ್ಟೈತಿ, ಅದು ಅಲ್ಲೇ ತಲ್ಲೀನ ಆಗೈತಿ. ಅದು ಪರಮಾತ್ಮನ ಸ್ವರೂಪ ಅದ. ನಮ್ಮೆಲ್ಲರ ಜೀವಾತ್ಮ ಪರಮಾತ್ಮನ ಸ್ವರೂಪ ಹಂಗ ಅದ. ಅದು ತುರ್ಯಾತೀತ ಅವಸ್ಥೆ ಏನದ ನಮ್ಮ ನಿಜವಾದ ಸ್ವರೂಪ. ಅಂದರೆ ತಾನೇ ಆ ಪರಬ್ರಹ್ಮ ಸ್ವರೂಪದಿರುವೆಂಬ ಭಾವವು. ನೋಡ್ರಿ, ಪರಮಾತ್ಮನನ್ನ ತಿಳಿಬೇಕು ಅಂದ್ರ ಸಮುದ್ರದಾಗ ನೀರದ, ಆ ನೀರನ್ನ ನಾನು ಏನಂತ ತಿಳಿಬೇಕು ಅಂತ ವಿಚಾರ ಮಾಡಕ್ ಹೋದ್ರ ಆ ದೊಡ್ಡ ಲ್ಯಾಬೊರೇಟರಿ ಬೇಕಾಗ್ತದೆ. ಸಮುದ್ರಕ್ಕಿಂತ ದೊಡ್ಡದೊಂದು ಲ್ಯಾಬೊರೇಟರಿ ಬೇಕಾಗ್ತದೆ. ಮಾಡೋಂಗಿಲ್ಲ, ಅದನ್ನ ಮಾಡೋಂಗಿಲ್ಲ. ಆ ನೀರು ತಗೊಂಬಂದ ಲ್ಯಾಬೊರೇಟರಿ ಒಳಗೆ ಅನಾಲಿಸಿಸ್ ಮಾಡೋದು, ಅದನ್ನ ವಿಶ್ಲೇಷಣೆ ಮಾಡೋದು. ಎಲೆಕ್ಟ್ರೋಲೈಸಿಸ್ ಅಂತ ಒಂದು ಪದ್ಧತಿ ಮ್ಯಾಗ ಅದನ್ನ ನೀರ್ ಹಾಕಿ ಅದನ್ನ ಬಿಟ್ಬಿಟ್ರೆ ಆ ನೀರೆಲ್ಲ ಹೋಗಿ ಆಕ್ಸಿಜನ್ ಮತ್ತು ಕಾರ್ಬನ್ ಇದು ಹೈಡ್ರೋಜನ್ ಆಗ್ತದೆ. ಹಂಗಾರೆ ಏನದ ನೀರು ಅಂತಂದ್ರೆ ಅದು H2O. ಅದರ ಸ್ವರೂಪ ಏನದ? ಸಮುದ್ರದ ಸ್ವರೂಪ H2O. ನಮ್ಮ ವಾಟೆದಾಗ ನೀರಿನ ಸ್ವರೂಪ ಏನದ? ಅದು H2O. ಹಂಗ ಪರಮಾತ್ಮ ಮತ್ತು ಜೀವಾತ್ಮ ಇವರ ಸ್ವರೂಪ ಏನದಪ್ಪ ಅಂತಂದ್ರ ಏನದ ರೀ ಸ್ವರೂಪ? ನಾ ಹಿಂದೆ ಹೇಳಿದ್ದೆ, ಯಾರಿಗ ನೆನಪದ? ನೀರಿನ ಸ್ವರೂಪ H2O ಹೆಂಗೋ ಹಂಗ ಪರಮಾತ್ಮ ಮತ್ತು ಜೀವಾತ್ಮನ ಸ್ವರೂಪ ಹೆಂಗದ ಅಂದ್ರ, ಪರಮಾತ್ಮನ ಸ್ವರೂಪ ಹೆಂಗದ ಅಂತಂದ್ರ ಯಾರು ಹೇಳ್ತೀರಿ? ಮೋಸ್ಟ್ಲಿ ಇವ್ರು ಹೇಳ್ಬಹುದು, BSc ಗ್ರಾಜುಯೇಟ್ ನಮ್ಮ ಇವ್ರು ಸಾಹೇಬ್ರು ಗಂಗಾಪುರ್ ಸರ್. ಹೆಂಗದ ರೀ ನಮ್ಮ ಸ್ವರೂಪ? ವೇದಾಂತ ಅನ್ನುವಂತ ಯಾರು ಹೇಳ್ತೀರಿ? ನೆನಪುಳಿದಿಲ್ಲ ಸರ್. ನೆನಪುಳಿದಿಲ್ಲ. ಇವ್ರು ಬರ್ಕೊಂಡಿರ್ತಾರೆ, ನಮ್ಮ ಇವ್ರು ಸುರೇಶ್ ಕಲ್ಯಾಣ್ ಶೆಟ್ರು. H2O ಹೆಂಗೈತಿ ಹಂಗ ಇದು SCA ಅಂತ ಗೊತ್ತಾಗ್ತದ. ಪರಮಾತ್ಮನ ಸ್ವರೂಪ ಹೆಂಗದ? SCA. ಏನ್ರಿ ಹಿಂಗಂದ್ರ? SCA ಅಂದ್ರೆ ಏನ್ರಿ? ಹಾ, ನಮ್ಮ ಮನ್ಯಾಗಿನ ನಳದ ನೀರು ತಗೊಂಡು ಅನಲೈಸ್ ಮಾಡಿದ್ವಿ ಲ್ಯಾಬೊರೇಟರಿ ಒಳಗೆ. ಅದು ಏನ್ ಬಂತ್ರಿ? ಅದು ಹೈಡ್ರೋಜನ್, ಅದು ಆಕ್ಸಿಜನ್ ಅಂತ ಬಂತು, H2O ಅಂತ ಬಂತು. ಹಂಗ ಜೀವಾತ್ಮನನ್ನ ಪರೀಕ್ಷೆ ಮಾಡಿದ್ವಿ. ವೇದಾಂತದ ಒಂದು ಈ ಮೂಸೆಯಲ್ಲಿ ಹಾಕಿ ನಾವು ಇದು ಮಾಡಿದ್ವಿ, ಅನಾಲಿಸಿಸ್ ಮಾಡಿ ವಿಶ್ಲೇಷಣೆ ಮಾಡಿದ್ವಿ. ಅದು ಏನ್ ಬಂತು? SCA ಅಂತ ಬಂತು. ಈಶ್ವರನ ಹಾಕಿ ವಿಚಾರ ಮಾಡಿದ್ವಿ, SCA ಬಂತು. ಜೀವನ ಹಾಕಿ ವಿಚಾರ ಮಾಡಿದ್ವಿ, SCA ಬಂತು. ಅಂದ್ರ ಅಲ್ಲಿಯೂ ಅದ ಐತಿ, ಇಲ್ಲಿಯೂ ಅದ ಐತಿ. ಅಂದ್ರೆ ಅದು ಎರಡು ಒಂದ್ ಅದಾವ. ಈಶ್ವರ ಅಂದ್ರು ಬೇರೆ ಅಲ್ಲ, ಜೀವ ಅಂದ್ರೆ ಬೇರೆ ಅಲ್ಲ. ತಿಳಿತೇನ್ರಿ? ಸ್ವಲ್ಪ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ತಿಳಿತದ, ಉಳಿದವರೇ ಸ್ವಲ್ಪ ಕಠಿಣ ಅನ್ಸ್ಬಹುದೇನೋ, ನಮ್ಗೆ ಗೊತ್ತಿಲ್ಲ. ನಮ್ಮಪ್ಪ ಅವರು ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ನೊಳಗ ಸೈಂಟಿಸ್ಟ್ ಆಗಿದ್ರು. MSc ಫಿಸಿಕ್ಸ್ ಅವ್ರದು. ಅಷ್ಟು ಮಾಡಿ ಅವರು ಜ್ಞಾನಕ್ಕೆ ಬಂದಿದ್ರು. ಹಿಂಗಾಗಿ ಅವ್ರು ಹೇಳಿದ ಮಾತುಗಳನ್ನ ನಾನು ಒಳಗೂಡಿಸ್ತೇನೆ ಹೊರತು ನಂದೇನೂ ಸ್ವತಂತ್ರವಾಗಿಲ್ಲ. ಆತ್ಮೀಯರೇ, ಅಂದ್ರೆ ನಮ್ಮ ನಿಜವಾದ ಸ್ವರೂಪ ನಾವು ಊಹಾ ಮಾಡಕತ್ತಿಲ್ಲ. ಈ ಲ್ಯಾಬೊರೇಟರಿ ಒಳಗೆ ಹೆಂಗ ವಿಶ್ಲೇಷಣೆ ಮಾಡ್ತಾರ ಹಂಗ ಈ ವೇದಾಂತದ ಈ ಉಪನಿಷತ್ ವಾಕ್ಯಗಳನ್ನ ಹಿಡ್ಕೊಂಡು ವಿಚಾರ ಮಾಡಕತ್ತೀವಿ. ವಿಚಾರ ಮಾಡಿ ನಿರ್ಣಯ ಮಾಡಕತ್ತೀವಿ. SCA, ಜೀವಾತ್ಮನು SCA, ಈಶ್ವರನು SCA. ಆದ್ದರಿಂದ ಜೀವಾತ್ಮ ಪರಮಾತ್ಮ ಐಕ್ಯ ಅಂತ ಹೇಳಿವಿ. ಬಳಿಕ ನಿರಾವರಣ ಸಮಾಧಿಯ ಸ್ವರೂಪವನ್ನು ಹೇಳುತ್ತಾರೆ. ಆವರಣ ಹೋತ್, ಎಲ್ಲಾ ಆವರಣಗಳು ಹೋಗ್ಬೇಕ್ರಿ. ಎಷ್ಟ ಆವರಣ ಅದಾವ್ರಿ? ಒಂದು ಅಸತ್ ಆಪಾದಕ ಆವರಣ, ಒಂದು ಅಪಾನ ಆಪಾದಕ ಆವರಣ.
ಎರಡೂ ಹೋದ್ವು ಅಂದ್ರ ಆವರಣ ರಹಿತ ನಿರಾವರಣ ಆಗ್ತದ. ಆ ನಿರಾವರಣದ ಸ್ವರೂಪ ಹೆಂಗದ? ನಮ್ ಸ್ವರೂಪ ಹೇಳ್ತಾರ ನೋಡ್ರಿ. ಪರಮಾತ್ಮನು ಆನೆಂದು ಪರಿಕಿಸೆ, ಜಗವಿದು ಪರಮಾತ್ಮದಿಂದವೇ ಪುಷಿಯೆಂದು, ಪರಮಾನುಭವದಿಂದಿರಲ್ ಎಂದಿ, ಪರಮಾನುಭವದಿಂದ ಅರಿದು ನಿಲಲ್, ಅದು ನಿರಾವರಣ ಸಮಾಧಿಯನ್. ನಿರಾವರಣ ಸಮಾಧಿ ಎನಿಸುವುದು. ಎನಿಪುದು ಆಗ್ಬೇಕಪ್ಪ. ಎನಿಪುದು, ಎದಿಪುದು ಆಗೈತಿ, ಎನಿಪುದು. ತಾತ್ಪರ್ಯ ಹೇಳ್ತಾರ ನೋಡ್ರಿ ಅದ ಟೀಕಾ. ಪರಮಾತ್ಮನೇ ನಾನು ಎಂದು ವಿಚಾರ ಮಾಡಲಾಗಿ. ವಿಚಾರ ಅಂದ್ರೆ ಲ್ಯಾಬೊರೇಟರಿ, ಇಲ್ಲಿ ನಾವು ಹೇಳೋದು ವಿಶ್ಲೇಷಣೆ ಮಾಡುವುದು. ಈ ಜಗತ್ತು ಇದು ಸತ್ಯವಾಗಿಯೇ ಸುಳ್ಳೆಂದಿದೆ. ಸತ್ಯವಾಗಿ ಸುಳ್ಳದ, ಸತ್ಯವಾಗಿಲ್ಲ, ಇದು ಸತ್ಯವಾಗಿ ಸುಳ್ಳದ. ಪರಮಾನುಭವ ಅಂದ್ರೆ ಶ್ರುತಿ ಮತ್ತು ಗುರುಗಳ ಬೋಧದಿಂದ ಜನ್ಯವಾದ ಆತ್ಮಜ್ಞಾನದಿಂದ. ಆತ್ಮಜ್ಞಾನ ಆಗ್ಲಿಕ್ಕೆ ಏನ್ ಬೇಕು? ಶ್ರುತಿನೂ ಬೇಕು, ಗುರುಗಳು ಬೇಕು, ಅವರ ಬೋಧನೂ ಬೇಕು. ಇವುಗಳಿಂದ ಜನ್ಯವಾದ ಅಂದ್ರೆ ಇವರಿಂದ ಹುಟ್ಟಿದ ತನ್ನ ಆತ್ಮಜ್ಞಾನ ಸ್ವಾತ್ಮಜ್ಞಾನದಿಂದ ಅರಿದು ನಿಲಲ್ಲ, ತಿಳಿದು ಇದ್ದದ್ದಾದರೆ. ಯಾರು ತಿಳಿಬೇಕ್ರಿ? ಯಾರು ಇರ್ಬೇಕ್ರಿ? ನಾ ಹೇಳಾಕತ್ತೀನಿ, ನೀವ್ ಇರ್ರಿ, ನಾ ಇರಾಕ್ವಲ್ಲೆ ಅಂದ್ರೆ ಆಗೋದಿಲ್ಲ. ಗುರುಗಳು ಹೇಳ್ತಾರಂದ್ರೆ ನಾವ್ ಇರಾಕ್ ಪ್ರಯತ್ನ ಮಾಡುದು. ಅದು ಗುರುಗಳ ಅನುಭವ ಆಗ್ಬಾರ್ದು, ನಮ್ಮ ಅನುಭವ ಆಗ್ಬೇಕು. ಅದು ನಿರಾವರಣ ಸಮಾಧಿ ಎನಿಸುವ, ಆವರಣವಿಲ್ಲದ ಸಮಾಧಿ ಎಂದು ಹೇಳಿಸಿಕೊಳ್ತದೆ. ವೃತ್ತಿಗಳ ಭಾವ ಅಭಾವಗಳನ್ನು ಪ್ರಕಾಶಿಸುವಂತಹ ತುರ್ಯಾತೀತ ಸ್ವರೂಪವಾದದ್ದು ಯಾವುದುಂಟು? ವೃತ್ತಿ ಇದೆ ಅಂದ್ರೆ ವೃತ್ತಿ ಅದ ಅಂತತಿ, ವೃತ್ತಿ ಇಲ್ಲದಾಗ ವೃತ್ತಿ ಅಭಾವವನ್ನು ಹೇಳ್ತದೆ. ನಾಟಕ ದೀಪ ಪ್ರಕರಣದಲ್ಲಿ ಆ ನಾಟಕದಾಗಿನ ಆ ಲೈಟ್ ಏನದ, ಅಲ್ಲಿ ಯಾರು ನರ್ತಕಿ ಬಂದ್ರ ನರ್ತಕಿನ ಬೆಳಗ್ತದ, ರಾಜ ಬಂದ್ರ ರಾಜನ ಬೆಳಗ್ತದ, ಮಂತ್ರಿ ಬಂದ್ರ ಮಂತ್ರಿನ ಬೆಳಗ್ತದ, ಯಾರು ಇಲ್ಲ ಅಂದ್ರ ಖಾಲಿ ಸ್ಥಳವನ್ನ ರಂಗ ಮಂಟಪವನ್ನ ಬೆಳಗ್ತದ. ಹಂಗ ಆ ತುರ್ಯಾತೀತ ಅವೇನ್ ನಮ್ಮ ಸ್ವರೂಪದ, ಅದು ಏನ್ ಮಾಡ್ತೈತಿ? ವೃತ್ತಿಗಳ ಭಾವವನ್ನು ಅಳಿತದ, ಅದು ಅರಿತದ, ಅಭಾವವನ್ನು ಅರಿತದ, ಪ್ರಕಾಶ ಮಾಡ್ತದ. ಯಾವುದು ಆ ವೃತ್ತಿಯ ಭಾವ ಅಭಾವಗಳನ್ನು ಪ್ರಕಾಶ ಮಾಡ್ತದಲ್ಲ, ಅದು ಪರಮಾತ್ಮ ಸ್ವರೂಪವೇ ಆಗಿದೆ. ಹಿಡ್ಕೊಡ್ರಿ, ಬಿಡ್ಬೇಡ್ರಿ ಅದನ್ನ. ಎಷ್ಟು ದಿವಸ ಹುಡುಕಾಡಿದ್ವಿ ರೀ, ಎಲ್ಲೆಲ್ಲಿ ಹುಡುಕಿದ್ವಿ? ಎಲ್ಲಮ್ಮ ಗುಡದಾಗ ಹುಡುಕಾಡಿದ್ವಿ, ಶ್ರೀಶೈಲದಾಗ ಹುಡುಕಾಡಿದ್ವಿ, ತಿರುಪತಿಯಾಗಿ ಹುಡುಕಾಡಿದ್ವಿ, ಅಲ್ಲಿ ಇಲ್ಲ. ಇಲ್ಲೈತದ ಬೆರಕಿದೆ, ಇಲ್ಲಿ ಸಿಕ್ ನೋಡ್ರಿ. ಅದು ತಾನೇ ಇದ್ದಾನೆ. ಅದರಲ್ಲಿ ಕಲ್ಪಿತವಾದ ಈ ವೃತ್ತಾತ್ಮಕವಾದ ಜಗತ್ತು ಅದರ ಕಲ್ಪಿತ ಇತ್ತಿದು, ಮಿಥ್ಯಾ ಕಲ್ಪಿತದ, ಇದು ಇಲ್ಲ. ಈ ಜಗತ್ತು ಶುಕ್ತಿ ರಜತದಂತೆ ಮಿಥ್ಯೆ ಆಗಿರುತ್ತದೆ. ಕಪ್ಪಿ ಚಿಪ್ಪಿನಲ್ಲಿ ತೋರಿದ ಬೆಳ್ಳಿಯಂತೆ ಬೆಳ್ಳಿ ಇಲ್ಲ, ತೋರಾಗತ್ತದ. ಜಗತ್ತಿಲ್ಲ, ಜಗತ್ತಿನಂಗೆ ತೋರಾಗತ್ತದ. ಹೀಗೆ ತನ್ನ ಸ್ವಂತ ಅನುಭವದಿಂದ ವಿಚಾರ ಮಾಡಿ ನೋಡಲಾಗಿ ಅದು ನಿರಾವರಣ ಸಮಾಧಿ ಅನಿಸುತ್ತದೆ. ಹಿಂಗ ನೋಡ್ರಿ ನೀವು, ಇದು ನಮ್ಮ ಅನುಭವ ಆಗ್ಬೇಕು, ಇದು ನಿಜಗುಂಡ್ರ ಅನುಭವ ಆಗ್ಬಾರ್ದು. ಇದು ನಮ್ಮೆಲ್ಲರ ಅನುಭವ ಆಗ್ಬೇಕು, ನಾಮದಾರನ ಅನುಭವ ಆಗ್ಬಾರ್ದು. ನಮ್ಮೆಲ್ಲರದ ಎಷ್ಟು ಮಂದಿ ಕೆಳಗತ್ತೇವಿ, ಈ ಭಾಗ್ಯ ನಮ್ಗೆ ಎಷ್ಟು ಸಿಕ್ಕೈತಿ, ಎಲ್ಲರದು ಅನುಭವ ಆಗ್ಬೇಕು. ಈ ರೀತಿ ಸಾಧನೆ ಮಾಡಿ ನೋಡ್ರಿ, ಮಜಾ ಅಂತಾರ ನಿಜಗುಂಡ್ರು. ಇದನ್ನ ಮಾಡ್ಸಕ್ ಬರ್ತಿತ್ತಂದ್ರೆ ಮಾಡಿಸ್ಬೋದಾಗಿತ್ತು. ಇದು ಮಾಡ್ಸಕ್ ಬರೋದಿಲ್ರಿ. ಇದು ಬಾಳ ಆದ್ರ ದಾರಿ ತೋರಿಸ್ಬೋದು ನಾವು. ಇದನ್ನ ನಾವೇ ಕುತ್ಕೊಂಡು ಮಾಡ್ಬೇಕು. ಮತ್ ಮಾಡ್ಬೇಕಂತೀರಿ, ಕರ್ಮ ಹೇಳ್ಬೇಕು. ಕರ್ಮ ಅನ್ಮಾನ, ಕರ್ಮಕ್ಕೆ ನೀವು ತಿಲಾಂಜಲಿ ಇಟ್ಟಿರಿ ಅನ್ಬೇಡ್ರಿ. ಮತ್ತ ಶ್ರವಣ ಮನನ ನಿಧಿಧ್ಯಾಸನಗಳು ಕರ್ಮ ಅಲ್ಲ. ಮತ್ತ ಅದು ಒಂದ್ ಪಾಠ ಅದ, ಬ್ರಹ್ಮಸೂತ್ರದ ಬರ್ತದ. ಶ್ರವಣ ಮನನ ನಿಧ್ಯಾಸನ ಕರ್ಮ ಅನ್ನೋರಿಗೆ ಕರ್ಕೊಂಬರ್ರಿ ಅಂತಾರ, ಚಾಲೆಂಜ್ ಮಾಡ್ತಾರ. ಕರ್ಮ ಎಲ್ಲಿ ಅನಿಸ್ಕೋತಿತ್ತಂದ್ರ ಉತ್ಪಾದ್ಯ ಪ್ರಾಪ್ಯ ಸಂಸ್ಕಾರ್ಯ ವೈಕಾರ್ಯ ಇದ್ದಾಗ ಅದು ಕರ್ಮ ಅನಿಸ್ಕೋತದ. ಇಲ್ಲಿ ಯಾವುದು ಪ್ರಾಪ್ಯ ಇಲ್ಲ, ಯಾವುದು ಉತ್ಪಾದ್ಯ ಇಲ್ಲ, ವಿಕಾರ್ಯ ಇಲ್ಲ, ಸಂಸ್ಕಾರ ಇಲ್ಲ. ನಾವು ಶ್ರವಣ ಮನನ ನಿಧಿಧ್ಯಾಸನದೊಳಗೆ ಐತೇನ್ ನೋಡ್ರಿ. ಮಣ್ಣು ತಗೊಂಡು ಘಟ ಮಾಡುವಂಗ ಏನ್ರ ಕಾರ್ಯ ಅಲ್ಲಿ ಬೇಕು ಕರ್ಮ. ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಂದ್ರೆ ಕರ್ಮ ಬೇಕು, ಹಂಗೈತೇನ್ ನೋಡ್ರಿ. ಇಲ್ಲಿ ಅಕ್ಕಿ ತಗೊಂಡೋಗಿ ಅನ್ನ ಮಾಡ್ಬೇಕಂದ್ರ ವಿಕಾರ, ಅದು ಅಲ್ಲಿ ಕರ್ಮ ಬೇಕು. ಇಲ್ಲಿ ಏನ್ರ ಅಂತದ್ ಐತೇನ್ ನೋಡ್ರಿ. ಸಂಸ್ಕಾರ್ಯ ಮಣ್ಣು ತಗೊಂಡು ಹೋಗಿ ಮಕುರ ಅಂದ್ರ ಕನ್ನಡಿ ಮಾಡುವಂತದ್ರಲ್ಲಿ ಕರ್ಮ ಬೇಕು. ಇಲ್ಲಿ ಅಂತದ್ ಏನ್ರ ಐತೇನ್ ನೋಡ್ರಿ. ಶುದ್ಧ ಮುಕ್ತವಾದಂತ ಸ್ವರೂಪ ಐತಿ, ಅದನ್ನ ಗುರುತಿಸೋದು ಅಷ್ಟ ಅದ. ಇಲ್ಲೇ ಜ್ಞಾನಾತ್ ಏವತ್ತು ಕೈವಲ್ಯಂ.
ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶು. ಕರ್ಮ ಇಲ್ಲ, ಅವಶ್ಯಕತೆ, ಮಕ್ಕಳದ ಅವಶ್ಯಕತೆ ಇಲ್ಲ. ಇಲ್ಲಿ ಮಕ್ಕಳದ ಅವಶ್ಯಕತೆ ಎಲ್ರಿ? ಹೊಲ ಆಸ್ತಿ ಮಾಡಿದ್ರೆ ಮಕ್ಕಳು ಬೇಕು. ನಾಳೆ ನಾ ಸತ್ತು ಹೋದ್ರೆ ನೋಡ್ಕೊಂಡು ಹೋಗ್ಬೇಕಲ್ಲ. ನ ಕರ್ಮಣ, ಕರ್ಮ ಎಲ್ಲಿ ಬೇಕು? ಉತ್ಪಾದ್ಯ, ಪ್ರಾಪ್ಯ, ಸಂಸ್ಕಾರ್ಯ, ವೈಕಾರ್ಯ. ಅದು ಶ್ರವಣ ಮನನ ನಿಧ್ಯಾಸನ. ಇಲ್ಲಿ ಏನೂ ಇಲ್ಲ, ಅದು ಕರ್ಮ ಅಲ್ಲ, ಅದು ಜ್ಞಾನವೇ. ನಾ ಹೇಳುದೇನ್ರಿ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ರಿ ಅಂದ್ರೆ ಕರ್ಮ ಮಾಡ್ರಿ ಅಂತ ಹೇಳ್ತಾರ ಅಂತ ತಿಳ್ಕೊಬೇಡ್ರಿ ಅಂತ ಹೇಳತ್ತೀನಿ ಅಷ್ಟೇ. ಮತ್ತೊಂದು ಏನ್ ವಿಶೇಷ ಅಲ್ಲ ಹೇಳುದು. ಆ ಕರ್ಮ ಏನದ? ಶ್ರವಣ ಮನನ ನಿಧಿಧ್ಯಾಸನ. ಇದು ಕರ್ಮ ಅಲ್ಲ, ಇದು ಕರ್ಮ ಫಲ ಅಲ್ಲ, ಇದು ಜ್ಞಾನವೇ. ತಿಳಿಯಾಗತ್ತೇನ್ರಿ? ಕೆಲವು ಮಂದಿ ಶ್ರವಣ ಮನನ ನಿಧ್ಯಾಸನ ಇದು ಕರ್ಮ ಅಂತ ತಿಳ್ಕೊಂಡಾರ. ತಿಳಿಯಾಕತ್ತದ್ರಿ. ಅದು ಅಲ್ಲ, ಕರ್ಮ ಅಲ್ರಿ ಅದು. ಈ ಉಕ್ತ ಅಂದ್ರೆ ಇಲ್ಲಿ ಮೇಲೆ ಹೇಳಿದಂತಹ ಸ್ವರೂಪದ ಸ್ಥಿತಿಯಲ್ಲಿ ತಾನು ನಿಶ್ಚಲವಾಗಿ ನಿಲ್ಲಲು ಅದಕ್ಕೆ ನಿಸ್ಸಮಾಧಿ ಎಂದು ಹೇಳುತ್ತಾರೆ. ಇದು ಇಲ್ಲಿ ಬಂತ ನೋಡ್ರಿ. ಇದು ಅಂದ್ರೆ ಯಾವ್ದು? ಈಗ ವೃತ್ತಿ ವ್ಯಾಪ್ತಿ, ಪರವ್ಯಾಪ್ತಿ ಅಲ್ಲ ಇದು. ಟು ನೋ ಬ್ರಹ್ಮನ್, ನೀವು ಶುಡ್ ಬಿ ಬ್ರಹ್ಮನ್. ಟು ನೋ ಬ್ರಹ್ಮನ್, ನೀ ಮೊದಲು ಬ್ರಹ್ಮ ಆಗು, ಆಮ್ಯಾಗ ಬ್ರಹ್ಮ ನಾನದಿ ಅಂತ ನೋಡುವುದೇನದ? ವೃತ್ತಿ ವ್ಯಾಪ್ತಿ, ಅಪರೋಕ್ಷ ಜ್ಞಾನ. ಇದು ಪರಬ್ರಹ್ಮವೆಂದು, ಇದು ಸತ್ಯವೆಂದು ನೋಡ, ಅಲ್ಲಿ ನಿಂದಿರ್ಬೇಕು. ಇದು ಪರಬ್ರಹ್ಮವೆಂದು ಏನ್ ಉಳಿತ್ರಿ? ಇದು ಉಳಿತು. ಇದು ಸತ್ಯವೆಂದು ತಾನು ಇದರಲ್ಲಿ ನಿಶ್ಚಲೀಕೃತವಾಗಿ ಪದಪಿಂದೆ ನಿಲೆ ನಿರ್ಮಲಾಂಗಿ ನೀನರಿದು ನಂಬಿದು ನಿಸ್ಸಮಾಧಿ ಎಂದೆನಿಪುದು. ನಂಬು ಅಂತಾರ ಅವ್ರು. ಎಲ್ಲಿ ಶಾಸ್ತ್ರದ ಕೊನೆ ಮಾತು ಬರ್ತದ ಅಲ್ಲಿ ನಂಬು, ಬೇರೆ ದಾರಿ ಇಲ್ಲ. ಇದು ಪ್ರಮಾಣ ಐತಿ. ನಂಬು, ಏನ್ ನಂಬು 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 ನಂಬುದಲ್ರಿ. ನಾವ್ ಎಲ್ಲಿ ನಂಬಿಕೆ ಇಟ್ಟೇವಂದ್ರ ಎಲ್ಲಿ ಇಡಬಾರ್ದು ಅಲ್ಲಿ ಇಟ್ಟೇವ್ ನಂಬಿಕೆ, ಎಲ್ಲಿ ಇಡಬೇಕು ಅಲ್ಲಿ ಇಟ್ಟಿಲ್ಲ. ಗುರುವಾಕ್ಯದಲ್ಲಿ ನಂಬಿಕೆ ಇಲ್ಲ, ಶ್ರುತಿ ವಾಕ್ಯಗಳಲ್ಲಿ ನಂಬಿಕೆ ಇಲ್ಲ. ನಮ್ದು ಎಲ್ಲದ ನಂಬಿಕೆ? ನಮ್ದು ಹೃದಯನೇ ಬೇರೆ ಕಡೆ ಅದ. ಎಲ್ಲದ ನೋಡ್ಕೊಡ್ರಿ. ಒಬ್ಬ ದೊಡ್ಡ ಶಿಷ್ಯ ಇದ್ದಂತ, ದೊಡ್ಡ ವ್ಯಾಪಾರಿ, ಗುರುನ್ ಮಾಡ್ಕೊಂಡಿದ್ದಂತ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮಾಡ್ಕೊಂಡಿದ್ದಂತ. ಗುರುಗಳು ಒಮ್ಮೆ ನನಗ ಒಂದಿಷ್ಟು ಲಂಗೋಟಿಗೆ ಬಟ್ಟೆ ತಂದು ಕೊಡಪ್ಪ, ನೀ ದೊಡ್ಡ ವ್ಯಾಪಾರಸ್ಥದಿದ್ದಿ, ಅರಬಿ ವ್ಯಾಪಾರಸ್ಥದಿದ್ದಿ ಅಂತ. ಹೂನ್ರಿಪ್ಪ ಅನ್ನುವಂತ ತಂದ ಕೊಡ್ತಿದ್ದಿಲ್ಲ. ಹೂನ್ರಿಯಪ್ಪ ಅನ್ನುವಂತ ತಂದ ಕೊಡ್ತಿದ್ದಿಲ್ಲ. ಒಂದ್ ದಿವಸ ಅವರು ಗುರುಗಳು ಮನೆಗೆ ಬರ್ತಾರ, ಪ್ರಸಾದಕ್ಕೆ ಹೇಳಿರ್ತಾರ. ಬಂದಾಗ, ಏನು ಮಾ ನಿನ್ ಗಂಡಗೆ ಹೇಳಿದೆ ಬಟ್ಟೆ ತಂದು ಕೊಡು ಅಂತ ತಿಳ್ಕೊಂಡು, ಏನು ಹೂ ಅಂತಾನ, ತಂದ ಕೊಡುವಲ್ಲ, ನೋಡು ಏನಂತ ಸ್ವಲ್ಪ ನೋಡು ಅನ್ನಂತ. ಯಾರು? ಗುರುಗಳು ಅಂದ್ರ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಬಟ್ಟೆ ಕೇಳಿದ್ರು. ನೋಡುವ, ನಿನ್ ಗಂಟೆಗೆ ಹೇಳಿದ್ದೆ, ಹೂನ ಅಂತಾನ, ಯಾವಾಗ ತಂದು ಕೊಡವಲ್ಲ, ಮತ್ತ ನೀವು ಕಾಳಜಿ ಬಿಡ್ರಿ ಅಂದಕ್ಕೆ. ನೀವೇನ್ ತಿಳ್ಕೊಂಡ್ರಿ? ನಿಮ್ಮ ಶಿಷ್ಯ ಅಂತ ತಿಳ್ಕೊಂಡ್ರಲ್ಲ, ಅವ ನಿಮ್ಮ ಶಿಷ್ಯ ಅಲ್ಲ, ಅವ ನನ್ನ ಶಿಷ್ಯ ಅದಾನ ಅಂತಕ್ಕೆ. ಮರ್ದೂಸ ಹೇಳಿದ್ನಂತ, ಇಷ್ಟು ಬಟ್ಟೆ ತಗೊಂಡು ಹೋಗಿ ಆ ಗುರುಗಳಿಗೆ ಕೊಟ್ಟು ಬಂದ ಊಟ ಮಾಡ್ರಿ ಅಂತ ಹೇಳಿದ್ನಂತ. ಹಂಗ ಮಾಡಿದ್ನ. ಅಂದ್ರೆ ಯಾರ ಶಿಷ್ಯರಾಗ್ಯದವ? ಖರೆ ಗುರುಗಳ ಶಿಷ್ಯ ಆಗ್ಯಾನ, ಇಲ್ಲ ಅಂತಲ್ಲ. ಆದ್ರೆ ನಿಜವಾಗಿ ಯಾರ ಶಿಷ್ಯ ಆಗ್ಯಾನವ? ಸಾರಿ ಶಿಷ್ಯ ಆಗ್ಯಾನ. ಅಮ್ಮವ್ರ ಶಿಷ್ಯ ಆಗ್ಯಾನವ. ಅಡಿಗೆ ಮನಿ ಬಾಯಿ ಶಿಷ್ಯ ಆಗ್ಯಾನ್ರಿ ಗುರುಗಳ. ಹಂಗ ನಾವ್ ಯಾರ ಶಿಷ್ಯರಾಗ್ಯವ ಅನ್ನೋದು ನಾವ್ ನೋಡ್ಕೋಬೇಕು, ಹೇಳಕ್ ಹೋಗ್ಬೇಡ. ನಾನ್ ಹಿಡ್ಕೊಂಡು ನಾವ್ ಯಾರ ಶಿಷ್ಯರಾಗ್ಯವಪ್ಪ? ಇಲ್ಲಿ ಹೆಂಡತಿ ಮಕ್ಕಳ ಶಿಷ್ಯರಾಗ್ಯವು, ಗುರುವಿನ ಶಿಷ್ಯರಾಗ್ಯವು, ಶಾಸ್ತ್ರದ ಮಾತು ನಂಬ್ತೇವು, ಹೆಂಡತಿ ಮಕ್ಕಳ ಮಾತು ನಂಬ್ತೇವು. ಎಲ್ಲದೀವ್ ನಾವು? ನಮ್ಗ್ ನೆಲೆ ಏನು? ನಮ್ಮ ಪೂರ್ವಾಪರ ಏನು? ಮೊದಲು ಹೆಂಗಿದ್ವಿ? ಶಾಸ್ತ್ರಕ್ಕೆ ಬಂದ್ಮ್ಯಾಗ ಏನ್ರ ಬದಲಾವಣೆ ಆಗೈತಿ ಏನ್ ಇಲ್ಲೋ? ಯಾರು ನೋಡ್ಕೋಬೇಕ್ರಿ? ನಾವ್ ನೋಡ್ಕೋಬೇಕು. ಮತ್ತೆ ತಿಳ್ಕೊಡ್ರಿ, ಜ್ಞಾನಿಗಳು ಆಗಿರ್ತಾರು ಅಂತಂದ್ರ ಅವ್ರಿಗೆ ರೋಟಿ ಕಪಡ ಮಕಾನ ಬ್ಯಾಡನ್ರಿ ಅವ್ರಿಗೆ? ಅವ್ರಿಗೆ ಯಾಕೆ ಬೇಕ್ರಿ ರೋಟಿ ಕಪಡ ಮಕಾನ ಅಂತೀರೇನ? ಈ ಮೂಲಭೂತ ಸೌಕರ್ಯಗಳ ಬೇಕೇ ಬೇಕ್ರಿ ಯಾರಿಗಾದ್ರೂ.
ಶರೀರ ಯಾತ್ರಾಪಿ ಪ್ರಾರಬ್ಧ ಹೊತ್ಕೊಂಡ್ ಬಂದಿರ್ತದ. ಇದು ಅಜ್ಞಾನದ ಕಾಲದಾಗಿದ್ದಂತ ಪ್ರಾರಬ್ಧ ಫಲ ಕೊಡಾಕತೈತಿ ಶರೀರ. ಇದು ಅಂತಿಮ ಚರಮ ವೃತ್ತಿಯೊಳಗೆ ಇದು ಐತಿ. ಇದು ಒಂದು ದಾಟ್ತಂದ್ರ ಮುಂದೆ ಅವಾಗ ಏನು ಬೇಕಾಗಿಲ್ಲ. ಅಲ್ಲಿ ಮಟ ಬೇಕಲ್ಲ ಅವಂಗ 2 ರೊಟ್ಟಿರ ಬೇಕಾ ಅವಂಗ. ಪಲ್ಯ ಬೇಡ ಅಂದ್ರೆ 2 ರೊಟ್ಟಿರ ಬೇಕಾ. 4 ಅಂಗಿ ಬೇಡ, 4 ಪ್ಯಾಂಟ್ ಬೇಡಪ್ಪ ಅಂದ್ರೆ 1 ಲುಂಗಿ ಬೇಕಂದ್ರೆ 1 ಲುಂಗಿ ಒಂದ್ ಲುಂಗಿ ಒಂದ್ ಇದು ಬೇಡ ನಮ್ಗೆ. ಒಂದು ಹೊದ್ಕೊಳಕ್ 1 ಲುಂಗಿ ಬೇಡ, ಇರಾಕ 1 RCC ಮನಿ ಬೇಡ, 1 ಗುಡಿಸಲು ಬೇಡ ಅವಂಗ. ಯಾಕಂದ್ರ ಶರೀರ ನೋಡ್ರಿ ಇದೇನದ ಮಿಶ್ರಣದ, ಇದು ಆತ್ಮ ಅನಾತ್ಮಗಳ ಮಿಶ್ರಣದ. ಇದು ಆತ್ಮನ ಜ್ಞಾನದ ಕೈಯಾಗಿ ಈ ಶರೀರ ಸಿಕ್ಕಿಲ್ಲ. ಈ ನಿನ್ ಮುಂದೆ ಇದು ಹುಟ್ಟಿ ಬರಂಗಿಲ್ಲ ಅವಂಗ, ಅವಾಗ ಬೇಕಾಗಿಲ್ಲ. ಅಲ್ಲಿ ಮಠ ಬೇಕಾಗ್ತದ ಆತ್ಮೀಯರೇ, ತಿಳ್ಕೊಡ್ರಿ. ಇದು ಪರಬ್ರಹ್ಮವು, ಇದು ಸತ್ಯವೆಂದು ತಾನು ಇದರಲ್ಲಿ ನಿಶ್ಚಲೀಕೃತವಾಗಿ ನಿಲ್ಲಬೇಕು. ಅಲ್ಲಿ ನಿಲ್ಲುವುದು ಬಹಳ ಸಮಸ್ಯೆ ಅದ. ಇದು ನಾನೇ ಪರಬ್ರಹ್ಮವೆಂಬ ವೃತ್ತಿ ಅಡಗಿದ ಯಾವ ಸ್ವರೂಪ ಉಂಟು. ವೃತ್ತಿ ಇರಬಾರ್ದು. ಮತ್ತೇನಿರ್ಬೇಕು? ವೃತ್ತಿ ಇರಬಾರ್ದು, ತಾ ಇರ್ಬೇಕು. ಅದು ವೃತ್ತಿ ಅಡಗಬೇಕು. ಅದಕ್ಕೆ ನಂತರ ಸ್ವರೂಪ, ಇದೇ ಪರಬ್ರಹ್ಮ, ಅದೇ ಪರಬ್ರಹ್ಮ ಸ್ವರೂಪ. ಇದು ಪ್ರಾಕ್ಟಿಕಲ್ ರೀ ಹೇಳುದು. ಇದೇನು ಕಾಕ್ ಅಂಡ್ ಬುಲ್ ಸ್ಟೋರಿ ಅಲ್ಲ ಇದು. ಇದೇ ಪರಬ್ರಹ್ಮವೆಂದು, ಇದೇ ಸತ್ಯವೆಂದು, ಇದೇ ತ್ರಿಕಾಲ ಅಬಾಧ್ಯವಾಗಿರುವುದೆಂದು ತಾನು ಈ ಸ್ವರೂಪದಲ್ಲಿ ದೃಢವಾಗಿ ಕ್ರಮವಾಗಿ ಇರಲಾಗಿ ನಿರ್ಮಲಾಂಗಿ ಪರಿಶುದ್ಧಳಾದ ದೇಹ ಉಳ್ಳವಳೆ. ಪರಿಶುದ್ಧವಾದ ದೇಹ ಅಲ್ಲ, ಪರಿಶುದ್ಧವಾದ ಮನಸ್ಸು ಉಳ್ಳವಳೆ. ದೇಹಕ್ಕ ಮನಸ್ಸು ಅಂದಾರಿ. ಯಾಕ? ಮನೋಮಯ ಕೋಶನು ಶರೀರದಾಗ ಬಂತಿಲ್ರಿ. ಅಂತ ಬುದ್ಧಿ ಉಳ್ಳವಳೆ. ನಿರ್ಮಲ ಶರೀರ ನಿರ್ಮಲ ತೋಡಿ ಏನ್ ಮಾಡ್ತೀರಿ? ಇಲ್ಲಿ ಮನಸ್ಸು ನಿರ್ಮಲ. ಅಂತವ್ರಿಗೆ ಮಾತ್ರ ತಿಳಿತದ. ಶರೀರ ನಿರ್ಮಲ ಆದ್ರೆ ಅದು ಬೇರೆ ಅಷ್ಟ. ಮನಸ್ಸು ನಿರ್ಮಲ. ನೀನು ತಿಳಿದು ಅಂದ್ರೆ ಎದರಿಂದ ತಿಳಿಯಾಗಿ ಬರ್ತೈತಿ? ಶರೀರದಿಂದ ತಿಳಿಯಾಗಿ ಬರ್ತೈತೆ, ಮನಸ್ಸಿನ ತಿಳಿಯಾಗಿ ಬರ್ತೈತೆ. ಆ ಮನಸ್ಸಿನ ತಿಳಿಯಾಗಿ ಬರ್ತದೆ. ಯಾವುದು? ನಿರ್ಮಲವಾದ ಶರೀರ ಅಲ್ಲ, ಮನಸ್ಸು. ನಂಬಿದು ವಿಶ್ವಾಸ ಬಿಡು. ಇದಕ್ಕಿಂತ ಮುಂದೆ ಶಾಸ್ತ್ರ ಏನೂ ಇಲ್ಲ. ಇನ್ನ ಏನಂತ ತಿಳಿಬೇಕು? ನಿಸ್ಸಮಾಧಿ ಎಂದು ಅಂದ್ರೆ ನಿಶ್ಚಲವಾದ ಸಮಾಧಿ. ಇದು ನಮ್ಮ ಸ್ವರೂಪ. ಈ ನನ್ನ ಸ್ವಸ್ವರೂಪವೇ ಪರಬ್ರಹ್ಮ. ನಾವ್ ಎಲ್ಲೆಲ್ಲಿ ಹುಡುಕಾಡಿದ್ವಲ್ರಿ ಇದನ್ನ, ಪರಬ್ರಹ್ಮವನ್ನ. ತ್ರಿಕಾಲ ಅಬಾಧ್ಯವಾಗಿರುತ್ತದೆ. 3 ಕಾಲದಲ್ಲಿ ಒಂದೇ ರೀತಿಯಿಂದ ಇರುತ್ತದೆ, ಬಾಧ ಆಗುವುದಿಲ್ಲ. ಹೀಗೆಂದು ತಿಳಿದು ಅದರಲ್ಲಿಯೇ ತನ್ನ ಮನಸ್ಸು ನಿಶ್ಚಲವಾಗಬೇಕು. ಮನಸ್ಸು ನಿಶ್ಚಲ ಆಗ್ಬೇಕು. ಮನಸ್ಸು ನಿಶ್ಚಲ ಆತಂದ್ರ ಆನಂದ ಸ್ಫುಟ ಆಗ್ತದೆ. ಮನಸ್ಸು ಇನ್ನ ಹುಡುಕಾಡಕತ್ತೈತಿ ಹೊರಗ ಅಂತಂದ್ರ ಅದ್ಯಾಕೆ ನಿಶ್ಚಲ ಆಕತ್ರಿ? ಚಂಚಲ ಆಕತಿ. ಮನಸ್ಸು ನಿಶ್ಚಲ ಆತು, ಆನಂದ ಸ್ಫುಟ ಆಗ್ತದ, ತಾನೇ ಆವಿರ್ಭಾವ ಆಗ್ತದೆ. ಆನಂದ ಬರಗೊಡದಂಗ್ ಮಾಡಿದವ್ರ ನಾವಂದ್ರೆ ಏನು? ಮನಸಪ್ಪಗಳು. ನಮ್ಮ ಸ್ವರೂಪದ ಆನಂದ ಯಾಕೆ ಆಗ್ಬಾರ್ದು ಅಂದ್ರ ನಮ್ದಿನ್ನ ಏನದ ಮನಸ್ಸಿನಾಗ ಏನದ? ಹೊರಗದ ಸುಖ ಅನ್ನುವಂತ ಭಾವದ ಅಲ್ಲಿ ಎಲ್ಲದು. ಮನಸ್ಸು ನಿಶ್ಚಲವಾಗಬೇಕು ಅಂದ್ರೆ ಮನಸ್ಸಿಗೆ ಎಲ್ಲದ ಸುಖ ಅನ್ನೋದನ್ನ ಯಥಾರ್ಥವಾಗಿ ನಂಬಿಸಿ ಅದನ್ನ ತೋರಿಸ್ಕೊಡ್ಬೇಕು. ಒಮ್ಮೆ 2 ಸಲ ತೋರಿಸ್ಕೊಡ್ಬೇಕು. ಇಟ್ಟು ದಿವಸ ನಾವು ಹೊರಗೆ ಹುಡುಕಾಡಿದ್ನಲ್ಲೋ ಮರೆ ಒಳಗ ಐತೆ ಅಂತ ಅದಕ್ಕೆ ಗೊತ್ತಾಗ್ಬೇಕು. ಅವಾಗ ಹೊರಗೆ ಹೋಗೋದಿಲ್ಲ ಅದು. ಅದೇ ಮಠ ಹೋಗೋದಾದ ಮಂಗ್ಯ ಇದ್ದಂಗ ಮನಸ್ಸು. ಟೊಂಗೆ ಜಿಕ್ಕೋಂತ ಅಡ್ಡಾಡ್ತೈತಿ. ಒಮ್ಮೆ ಶಬ್ದದಾಗ ಜಿಗಿತೈತಿ, ಒಮ್ಮೆ ಸ್ಪರ್ಶದಾಗ, ಒಮ್ಮೆ ರೂಪದಾಗ, ಒಮ್ಮೆ ರಸದಾಗ, ಒಮ್ಮೆ ಗಂಧದಾಗ ಟಣ ಜಿಕ್ಕೋತ ಹೋಗೋದು ಮಂಗ್ಯ. ಯಾವ್ದಂದ್ರ ಅದ ಮನಸ್ಸು. ಆ ಮನಸ್ಸು ನಿಶ್ಚಲವಾಗ್ಬೇಕ ಅಂದ್ರ ಅದಕ್ಕ ಸಮಾಧಿ ಅಂತಾರ. ಅದು ಹೆಂಗ್ ಆಗ್ತದ ಅಂದ್ರೆ ಈ ರೀತಿ ಜ್ಞಾನದಿಂದ ಆಗ್ತದ. ಅವಾಗ ಅದಕ್ಕೆ ಏನ್ ಆಗ್ತಾರ ಅಂದ್ರ ಸಮಾಧಿ. ಇದು ಸುಸಮಾಧಿ. ಇದಕ್ಕ ಸುಸಮಾಧಿ. ಬರೇ ಸಮಾಧಿ ಅಂದ್ರೆ ಏನಾಗ್ತದ ಅಂದ್ರೆ ಪತಂಜಲಿ ಸಮಾಧಿಯೊಳಗೆ ಅತಿ ವ್ಯಾಪ್ತಿ ಬರೋದ್ರಿಂದ ಸುಸಮಾಧಿ. ಇಲ್ಲಿ ಹಾಕಿದವರು ನಾ ಹಾಕಿ ಹೇಳಾಗತ್ತೀನಿ. ಸಮಾಧಿ ಎಂದು ಹೇಳಿಕೊಳ್ಳುತ್ತಾರೆ. ಇದನ್ನು ನೀನು ಚೆನ್ನಾಗಿ ನಂಬುವಂತವಳಾಗು. ನಂಬು, ಅದನ್ನು ಸಾಧನೆಯನ್ನು ಮಾಡು. ಆಯ್ತು, ಅದಲ್ಲೇ ಅದ ಗುರುತಿಸು. ಅದೇನು ಹೊಸದಾಗಿ ಬರುವುದಲ್ಲ. ಬಳಿಕ ಜ್ಞಾನ ಮತ್ತು ಅಜ್ಞಾನ ಇವೆರಡುಗಳಿಗೆ ಸಾಕ್ಷಿಯಾದಂತ ಯಾವ ಅರಿವುಂಟು ಅದು ತನ್ನ ಸ್ವರೂಪವೆಂದು ನಿಶ್ಚಯಿಸಿ ಸುಖದಿಂದ ಇರುವನೆಂದು ಹೇಳುತ್ತಾರೆ.
ಬರೇ ಅರಿವಿನೊಳು ಭಾವನೆ ಲಯಿಸಿ ಬೇರೇನನ್ನು ಅರಿಯದಂತೆ ಅಡಗಿ ತಾನಿರಲದು ಮರೆಯದೆ ಅರಿಯದೆ ಅವಿರಳ ಪರಬ್ರಹ್ಮವೆಂದು ಅರಿದು ಇಹುದು ಅಂಗನೆ ಸುಖದೊಳು. ಸುಖದಿಂದ ಇರುವ ಅದವಾ ಇಷ್ಟು ತಿಳ್ಕೊಂಡು ಏನ್ ಮಾಡ್ಬೇಕ್ರಿ ಅಂದ್ರೆ ಸುಖದಾಗ ಇರುವ ಕೆಲಸ ಅಷ್ಟೇ. ವಿಷಯ ವಸ್ತುಗಳಲ್ಲಿ ಸುಖ ಹುಡ್ಕಾಕತ್ತಿದ್ದಲ್ಲ, ಸ್ವರೂಪದಾಗ ಸುಖ ಸಿಕ್ತಲ್ಲ. ಇಟ್ಟು ದಿವಸ ಕಾರ್ಪೊರೇಷನ್ ನೀರ್ ಬೆನ್ನತ್ತಿದ್ದಿ, ಈಗ ನಮ್ಮ ಮನೆಯೊಳಗನ ಹಿತ್ತಲ್ದಾಗನ ಬಾವಿ ಐತಿ, ನೀರ್ ಸೇದು ನೀರ್ ಕುಡಿ ಆರಾಮಿರು ಅಂತಾರ. ವಾರಕ್ಕೊಮ್ಮೆ ನೀರು ಬರ್ತಿದ್ವಿ, ಈಗ ನಮ್ಮ ಮನ್ಯಾಗನ ಬಾವಿ ತೆಗ್ಸೇವ್ರಿ, ಬಹಳ ಅನುಕೂಲ ಆಗೈತಿ ಅಂತ ನಾವು ಅಜ್ಞಾನಿ. ಮೊದಲ ವಿಷಯ ವಸ್ತುಗಳಿಂದ ಅನ್ನುವಂತ ಬಾವಿಯಿಂದ ನೀರು ಸೇತಿದ್ದವ ಅಜ್ಞಾನ ಕಾಲದಲ್ಲಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತ ಬಾವಿಯಿಂದ ನೀರು ಸೇದಿ ಅದನ್ನ ನೀರು ಕುಡಿದು ತೃಪ್ತಿ ಹೊಂದಾಕ ಹೊಂಟಿದ್ದೀವ. ಈಗ ಏನ್ ಮಾಡ್ಯಾನವ? ಈಗ ಬಾವಿ ತನ್ನ ಒಳಗ ಐತದ, ಸ್ವರೂಪದಲ್ಲಿನ ಬಾವಿ ಒಳಗಿಂದ ಆನಂದ ತೆಗೆಯುವುದೈತಿ, ಕುಡಿಯುದೈತಿ, ತೆಗೆಯುವುದೈತಿ, ಕುಡಿಯುದೈತಿ. I should not depend for my happiness on anything in this world. ಜ್ಞಾನಿ ಹೆಂಗಿರ್ತಾನಂದ್ರ ಆನಂದಕ್ಕಾಗಿ ಅವ ವಿಷಯ ವಸ್ತುಗಳ ಮ್ಯಾಗ ಅವಲಂಬಿತನಾಗಿರೋದು. ಆನಂದದಿಂದ ಕೆಲಸ ಮಾಡ್ತೀವಿ, ಆನಂದಕ್ಕಾಗಿ ಅಲ್ಲ. ನಾವೆಲ್ಲ ಅಜ್ಞಾನಿಗಳು ಆನಂದಕ್ಕಾಗಿ ಕೆಲಸ ಮಾಡ್ತೀವಿ. ಅವ ಜ್ಞಾನಿ ಹಂಗಿರೋದಿಲ್ಲ, ಅವ ಸಂತೋಷದಿಂದ ಕೆಲಸ ಮಾಡ್ತಿರ್ತಾನ. ಕೆಲಸ ಮಾಡುದ ಜ್ಞಾನಿ ಆಗ್ಯಾನ. ಕೃಷ್ಣ ಜ್ಞಾನಿ ಆಗಿದ್ದ, ಕರ್ಮಕ್ಕೆ ಅವ ಯಾಕೆ ಬಂದ? ಯುದ್ಧ ಮಾಡಕಲ್ಲೇ ಸಾರಥಿಯಾಗಿ. ಜ್ಞಾನ ಆದ್ರೂ ಕರ್ಮ ಮಾಡ್ಬೇಕು, ಜ್ಞಾನ ಆಗದೆ ಇದ್ರು ಕರ್ಮ ಮಾಡ್ಬೇಕು. ನನಗ್ ಜ್ಞಾನ ಆಗೈತಿ, ನಾ ಕರ್ಮ ಮಾಡಿದ್ರು ಅನ್ನಕ್ ಬರಂಗಿಲ್ಲ. ರಾಂಗ್ ಕಮ್ಯುನಿಕೇಶನ್ ಆಗ್ತದ ಸಮಾಜಕ್ಕೆ. ಅದಕ್ಕೆ ನಾವು ಮಾಡ್ಲೇಬೇಕು. ಬರೀ ಅರಿವಿನೋಳು ಶುದ್ಧ ಚೈತನ್ಯದಲ್ಲಿ ಭಾವನೆ ಅಂದ್ರೆ ವೃತ್ತಿಯು ಲಯಿಸಿ ಲೀನ ಆಗ್ಬೇಕು. ವೃತ್ತಿ ಲೀನ ಆಗ್ಬೇಕು, ಲಯ ಆಗ್ಬೇಕು. ಬೇರೆ ಏನನ್ನು ಅರಿಯದಂತೆ, ಮತ್ತೊಂದನ್ನು ತಿಳಿಯದಂತೆ ಅಡಗಿ ಗುಪ್ತವಾಗಿ ತಾನಿರಲು. ವೃತ್ತಿ ಇಲ್ದಂಗ ಆಗ್ಬೇಕು, ಇರ್ಬೇಕು, ಚೈತನ್ಯ ಇರ್ಬೇಕು, ವೃತ್ತಿ ಲಯಿಸ್ಬೇಕು. ನೋಡ್ರಿ, ನಮ್ಮಲ್ಲಿ ವೃತ್ತಿ ಐತಿ, ಅದು ಆತ್ಮ ಅನ್ನೋದು ಐತೆ ಇಲ್ಲ ನಮಗ್ ಗೊತ್ತಾ ಇಲ್ಲದ. ಆ ವೃತ್ತಿ ಲಯಿಸ್ಬೇಕು. ಆತ್ಮ ಅಷ್ಟ ಸ್ಫುಟವಾಗಿ ತೋರಕ್ ಚಲೋ ಆಗ್ತದ. ಆ ಆತ್ಮ ಅಷ್ಟ ಇರುವಂತ ಸ್ಥಿತಿ ಬರ್ಬೇಕು. ಅಲ್ಲಿ ವೃತ್ತಿ ಲಯ ಆಗ್ಬೇಕು. ಅಜ್ಞಾನವಲ್ಲದ ಇದು ಅಜ್ಞಾನ ಅಲ್ಲ, ತಿಳ್ಕೊಡ್ರಿ. ಅಜ್ಞಾನದಾಗೂ ಹಿಂಗ ಆಗ್ತೈತಿ ವೃತ್ತಿ. ಅಜ್ಞಾನ ಅಲ್ಲ, ಮತ್ತೆ ಅಜ್ಞಾನ ಹೊರತುಪಡಿಸಿರ್ಬೇಕು. ಈಗ ಸುಷುಪ್ತಿ ಆನಂದ ಆಗ್ತದಲ್ಲ, ಅಲ್ಲಿ ಅಜ್ಞಾನ ಅದ, ಅಲ್ಲಿ ವೃತ್ತಿ ಇಲ್ಲ, ಆನಂದ ಆಗ್ತದ. ಆದ್ರೆ ಅದ್ ಹೆಂಗದ? ಅದು ಮರೆಯದ ಅಜ್ಞಾನ ಅಲ್ಲ, ಅದು ಅಜ್ಞಾನ ಅದ, ಇದು ಅಜ್ಞಾನ ಅಲ್ಲ. ನೀವು ಧ್ಯಾನಕ್ಕೆ ಕುಂತಾಗ ನಿಮ್ ಗೋಣ ಬಿತ್ತು ಅಂತಂದ್ರ ನಿದ್ದೆ ಮಾಡಕತ್ತೀರಿ ಅಂತ ಲೆಕ್ಕ. ಗೋಣ ಬಿದ್ದಿಲ್ಲ ಅಂತಂದ್ರೆ ಎಚ್ಚರ ಇದೀರಿ ಅಂತ ಲೆಕ್ಕ. ಅವಾಗ ವೃತ್ತಿ ಅಡಗಿರ್ತದ, ತಾನು ಅಡಗಿರಂಗಿಲ್ಲ. ಏನ್ರಿ? ವೃತ್ತಿ ಅಡಗಿರ್ತದ, ತಾನು ಇರ್ತಾನ. ಅಜ್ಞಾನವಲ್ಲದ, ಮರೆಯದ ಅಂದ್ರೆ ಇಷ್ಟ ಅರ್ಥದ ನೋಡಿ. ಅರಿಯದ ಜ್ಞಾನನೂ ಅಲ್ಲ, ಅದು ಜಾಗೃತನೂ ಅಲ್ಲ. ಮತ್ತು ಅವಿರಳ ಅಂದ್ರೆ ಅಪೂರ್ಣವಾದದ್ದಲ್ಲ, ಅಂದ್ರೆ ಪೂರ್ಣವಾದದ್ದು, ವ್ಯಾಪಕವಾದದ್ದು. ಏಕಂ ಏವ ಅದ್ವಿತೀಯ, ವ್ಯಾಪಕವಾದಂತ ಚೇತನ, ಒಂದಿರುವಂತ ಚೇತನ. ಅದಕ್ಕೇನಂತಾರಿ? ಪರಬ್ರಹ್ಮ. ಅದು ಎಂದು ಸುಖದಿಂದ ಅರಿದು ಅಂದ್ರೆ ಏನು? ತಿಳಿದು. ಅಂಗನೆ ಸ್ತ್ರೀಯಳೆ ಇರುವುದು. ಇಷ್ಟೇ ಕೆಲಸ. ಇಷ್ಟು ತಿಳ್ಕೊಂಡು ಸುಮ್ಮನೆ ಗಪ್ಪ ಇರುವುದು ಕೆಲಸ. ಇದು ಜ್ಞಾನಿ ಕೆಲಸ. ಇದು ಅವನು ಇದೇ ಜಗತ್ನಾಗ ಇರ್ತಾನ ಏನ್ರಿ? ಇದ ಭೂಮಿ ಒಳಗ ಇರ್ತಾನ, ಇದ ಜನರ ಮಧ್ಯದಲ್ಲಿನ ಆಗಿ ಹೋಗ್ಯಾರ ಜ್ಞಾನಿಗಳು ಏನ್ರಿ? ಆದ್ರ ಹೆಂಗಿರ್ತಾನವ? ಹಿಂಗಿರ್ತಾನ ನೋಡ್ರಿ. ಅಜ್ಞಾನವಲ್ಲದ, ವೃತ್ತಿ ಅಡಗಿದ ಶುದ್ಧ ಚೇತನದಲ್ಲಿ ತಾಯಿರ್ತಾನ. ಇದನ್ನ ಸಾಧಿಸಕ ಸಾಧ್ಯ ಐತೇನಿಲ್ರಿ? ಏನ್ ಅಸಾಧ್ಯವಾದ ಮಾತೈತೆ? ಸಾಧ್ಯ ಐತ್ರಿ. ಸಾಧ್ಯ ಅದ. ಮಾಡೋರು ಯಾರ್ರಿ? ಮಾಡೋರು ಒಬ್ರು ಇಲ್ಲ. ತಿಳಿದ್ ಮಾಡ್ಬೇಕಲ್ರಿ ಮತ್ತೆ. ನೋಡ್ರಿ ಹೆಂಗ್ ಮಾಡ್ತೀರಿ ನೋಡ್ರಿ. ತಾತ್ಪರ್ಯ ಹೇಳ್ತಾರ ನೋಡ್ರಿ. ನಿತ್ಯ ಶುದ್ಧ ಬುದ್ಧ ಮುಕ್ತವಾದ, ನಿತ್ಯ ಶುದ್ಧದ, ನಿತ್ಯ ಮುಕ್ತದ. ನಿತ್ಯ ಯಾವಾಗ? ಈಗ ಮುಕ್ತ ಆಗಿಲ್ಲ ಅದು. ಜ್ಞಾನ ಆದ್ಮ್ಯಾಗ ಮುಕ್ತ ಆತು, ಜ್ಞಾನ ಆದ್ಮ್ಯಾಗ ಶುದ್ಧ ಆತು ಇಲ್ಲ. ನಿತ್ಯ ಮುಕ್ತದ, ನಿತ್ಯ ಶುದ್ಧದ.
ಚೈತನ್ಯ ಸ್ವರೂಪದಲ್ಲಿ ವೃತ್ತಿಯು ಅಡಗಿ ಮತ್ತೊಂದು ಏನನ್ನು ಅರಿಯದೆ ಇರುತ್ತಿರಲು, ಮತ್ತೊಂದು ಏನು ಅರಿಯೋಂಗಿಲ್ಲ. ಅದು ವೃತ್ತಿ ಕೆಲಸನೇ ಇಲ್ಲ ಅಲ್ಲಿ. ವೃತ್ತಿ ಲಯ ಆಗ್ಬೇಕು. ವೃತ್ತಿ ಇದ್ರ ವೃತ್ತಿ ಕೆಲಸ ಕೊಡ್ಬೇಡ್ರಿ, ಅಥವಾ ವೃತ್ತಿ ಲಯ ಆಗ್ಬೇಕು. ಬಟ್ ವೃತ್ತಿದ ಏನು ಕೆಲಸ ಇಲ್ಲ ಅಲ್ಲಿ, ಕೇವಲ ಸ್ವರೂಪ. ಆತನ ಸ್ವರೂಪವು ಅಜ್ಞಾನ ಮತ್ತು ಜ್ಞಾನಗಳ ಎರಡಕ್ಕೂ ಸಾಕ್ಷಿ ಅದ. ಅಲ್ಲೇ ಅದ, ಬೇರೆ ಅದ. ಜ್ಞಾನಕ್ಕೂ ಸಾಕ್ಷಿ ಅದ, ಅಜ್ಞಾನಕ್ಕೂ ಸಾಕ್ಷಿ ಅದ. ಎರಡಕ್ಕೂ ಸಂಬಂಧ ಇಲ್ಲ, ಅದು ಸಾಕ್ಷಿ ಅಲ್ಲೇ ಅದ. ಎಲ್ಲದರಿ ಅಂತೀರ, ಅಲ್ಲೇ ಅದ ಅಂತೀರಿ, ಎಲ್ಲದ ಹೇಳ್ರಿ ಅಂತೀರ, ತೋರ್ಸಾಕ್ ಬರಂಗಿಲ್ಲ. ಈಗ ಸಾದೃಶ್ಯದ ಉದಾಹರಣೆ ಕೊಡ್ಬೇಕಾದ್ರ ಅಡವಿ ಆಕಳ ಹೆಂಗ ಐತಿ ಅಂತ ಕೇಳಿದವ, ನೋಡಿಲ್ಲ ಅವ. ನೋಡಪ್ಪ, ಅಡವಿ ಆಕಳ ಊರ ಆಕಳ ಜೊತೆ ಇರ್ತದ, ಸ್ವಲ್ಪ ಎತ್ತರ ಇರ್ತದ. ಇಲ್ಲಿ ಅಡವಿ ಐತಿ, ಜಂಗಲ್ ಐತಿ, ಜಂಗಲ್ನಾಗ 1 ಕಿಲೋಮೀಟರ್ ಹೋಗು, ಅಲ್ಲಿ ಆಕಳದಂತದ ಒಂದ್ ಪ್ರಾಣಿ ಕಾಣ್ತದ, ಸ್ವಲ್ಪ ಎತ್ತರ ಇರ್ತದ ನೋಡು, ಅದೇ ಕಾಡ ಆಕಳ ಅಂತ ಹೇಳ್ತಾನವ. ಹೋಗ್ತಾನ, ನೋಡ್ತಾನ, 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ತಾನ, ಅಲ್ಲಿ ಒಂದು ಆಕಳ ಗತ್ತೆ ಇದೆ, ಸ್ವಲ್ಪ ಎತ್ತರದ ಕಾಣ್ತೈತಿ. ಆಕಳ ಗತ್ತೆನ ಬಾಲ್ ಐತಿ, ಆತಗತ್ತೆ ಕೂಡದ, ಆದ್ರ ಆಕಳಂಗಿಲ್ಲ, ಸ್ವಲ್ಪ ಎತ್ತರದ. ಓಹೋ, ಅವ್ರು ಹೇಳಿದ್ದ ನೋಡು ಕಾಡ ಆಕಳ ಅಂತ ಅವ್ನ ಗುರುತು ಹಿಡಿತಾನ. ಹೌದಲ್ರಿ? ಯಾಕ್ರಿ ಅವ ಕರ್ಕೊಂಡು ಹೋಗಿ ತೋರ್ಸ್ಬೇಕಾಗಿತ್ತ? ಬಾರಪ್ಪ ಇಲ್ಲಿ ತೋರಿಸ್ತೇನೆ ಅಂತ ತಿಳ್ಕೊಂಡು 1-1.5 ಕಿಲೋಮೀಟರ್ 2 ಕಿಲೋಮೀಟರ್ ಒಂದ್ ಗಾಡಿ ಮಾಡಿರಾಗ್ಲಿ, ಕರ್ಕೊಂಡು ಜಂಗಲ್ನಾಗ ಹೋಗಿ ತೋರಿಸ್ಬೋದಾಗಿತ್ತಲ್ಲ. ಇದ ನೋಡಪ್ಪ ಕಾಡ ಆಕಳ ಅಂತ ಹಿಡಿದು ತೋರಿಸ್ಬೋದಾಗಿತ್ತಲ್ಲ. ಅವಂಗ ಹೋಗಾಕ ಯಾಕೆ ಹೇಳಿದವ? ಕಾಡ ಆಕಳ ಲಕ್ಷಣ ಹೇಳಿ ಅವ ಯಾಕೆ ನೀ ಹೋಗಪ್ಪ ಕಾಡ ಆಕಳ ಹುಡ್ಕಾಕ್, ನೀನು ಹೋಗು, ಇಂತ ಲಕ್ಷಣ ಬಂತಂದ್ರ ಅದಕ್ಕ ಆಕಳ ಅಂತ ತಿಳ್ಕೊ, ಅದ ಕಾಡ ಆಕಳ ಅಂತ ತಿಳ್ಕೊ ಅಂತ ಯಾಕೆ ಹೇಳಿದ? ಹಿಂದ ಹೇಳಿ ಸಾದೃಶ್ಯ ಐತ್ರಿ. ಏನದರಿ? ಸಾದೃಶ್ಯ ಅದ, ಸಾದೃಶ್ಯ ಉದಾಹರಣೆನ ಹೇಳಾಗತ್ತಾರ. ಕರ್ಕೊಂಡೋಗಿ ತೋರ್ಸ್ಬೋದಾಗಿತ್ತಲ್ರಿ, ಹಿಡಿದ ಮುಟ್ಟಿ. ಗಿರಿಜಮ್ಮ ಅಂದ್ರೆ ಅದ್ರಂತದೇ ಐತಿಲ್ರಿ ಅದು ಹಂಗ. ಅಲ್ಲ, ನಾ ಏನ್ ಕೇಳಾಕತ್ತೇನ್ ಪ್ರಶ್ನೆ, ಅನುಭವಕ್ಕೆ ಬರ್ಲಿ ಅಂತ ಆ ಅನುಭವಕ್ಕೆ ಬರ್ಲಿ ಅಂತ ಅಲ್ರಿ, ಅನುಭವಕ್ಕೆ ಬರಲ್ಲ. ಹೋಗಿ ಕರ್ಕೊಂಡು ಹೋದ ತೋರಿಸಿದ್ರೆ ಅನುಭವಕ್ಕೆ ಬರೋದಿಲ್ರಿ. ನಾ ಹೇಳೇನಿ ಇದನ್ನ ನೋಡ್ರಿ, ಎಷ್ಟೊಂದು ವಿಷಯ ನಾನು ಹೇಳಿರ್ತೀನಿ. ಯಾಕಂದ್ರ ಈ ಫಾಸ್ಟ್ ಹೇಳೋದ್ರಿಂದ ಈ ಪ್ರವೇಶ ಆಗುದಿಲ್ಲ ಅನಿಸ್ತೈತಿ ನನಗೂ. ನಮ್ಮ ಕುಂಬಾರ ಸರ್ ತಗೋತಾರಲ್ಲ, ಹಂಗ ಕ್ಲಾಸ್ ತಗೋಬೇಕು ಅನಿಸ್ತದ. ಅದ ಚಲೋ ಅನಿಸ್ತೈತಿ ಬಾಳ ಮಂದಿ. ಅಪ್ಪರಿ ಅದ ಅಂದ್ರ ಬರೇ ಹೇಳಕ್ ಅಷ್ಟ ಬರ್ತೈತ್ರಿ, ಆದ್ರ ಅವ್ರೇ ಅನುಭವಿಸ್ಬೇಕ್ರಿ, ಅದನ್ನ ಅವ್ರೇ ಹೋಗಿ ನೋಡಿ ತಿಳ್ಕೊಬೇಕು. ಜಾಣ ಯಾಕ್ರಿ ಅಲ್ಲಿ ಈಗ ಅವ್ನ್ ಕರ್ಕೊಂಡು ಹೋದ, ಅಲ್ಲಿ ಕರ್ಕೊಂಡು ಹೋಗಿ ಬರ್ತೈತಿ, ಆದ್ರೂ ಕರ್ಕೊಂಡು ಯಾಕೆ ಹೋಗ್ಲಿಲ್ಲ ಅಂತ ನನ್ನ ಪ್ರಶ್ನೆ ಅದ. ಅದೇ ಈಗ ಆತ್ಮ ವಸ್ತುದು ಹೇಳ್ಬೇಕಾದ್ರ ಬರೇ ಅವ್ರ ದಾರಿ ಅಷ್ಟೇ ತೋರ್ಸವ್ರಲ್ರಿ, ಬರೀ ಇನ್ನೊಂದ್ ಸ್ವಲ್ಪ ಒಳಗ್ ಹೋಗ್ರಿ. ಅಲ್ರಿ, ಜಂಗಲ್ನಾಗ ಹೋಗಿ ತೋರಿಸ್ಬೋದು, ಇಲ್ಲಿ ಒಳಗ ಆತ್ಮ ಅನಾತ್ಮ ವಿವೇಕ ಮಾಡುವತ್ನ ಹೆಂಗ್ ಹೋಗುದು? ಯಾರು ಹೋಗೋರು? ತಾನೇ ಒಳಗಿನ ಜಂಗಲ್ನಾಗ ಹೋಗಾಕ್ ಬರ್ತೈತೇನು? ದ್ರಾಷ್ಟಾಂತದಾಗ ಹೋಗಾಕ್ ಬರ್ತೈತೇನು? ನಿಮ್ಮ ಶರೀರದಾಗ ಪ್ರವೇಶ ಮಾಡಿ ಇದು ಬುದ್ಧಿ, ಇದು ಮನಸ್ಸು, ಇದು ಅನಾತ್ಮ, ಇದು ತೆಗೆದೋಗಿ ಅಂತ ತಿಳ್ಕೊಂಡು ಬರುದಿಲ್ರಿ. ಸಿದ್ಧಾಂತ ಯಾವ ಸಾಧಕ ಇರ್ತಾನ, ನಾವ್ ಒಬ್ನ ಹೋಗ್ಬೇಕಲ್ಲ ಅಲ್ಲಿ. ನಾವ್ ಒಬ್ನೇ ಅನುಭವಿಸ್ಬೇಕ್ರಿ, ಅವನ ಒಬ್ನೇ ಹೋಗ್ಬೇಕ್ರಿ. ಈ ಅನಾತ್ಮಗಳನ್ನ 5 ಕೋಶಗಳನ್ನ ಅಲ್ಲಗಳನ್ನ ಹೋಗಾಕ ಗುರು ಸಮೇತ ಹೋಗಾಕ್ ಬರ್ತೈತೇನ ಒಳಗ? ಇಲ್ಲಿ ಈ ಕಾಡ್ನಾಗ ಆ ಕಾಡ್ನಾಗ ಹೋಗ್ಬೋದು ಬಿಡ್ರಿ, ಹೋಗ್ಬೋದು. ಹೋಗಿ ಅದನ್ನ ಮುಟ್ಟಿನೂ ತೋರಿಸ್ಬೋದು, ಇದ ನೋಡಪ್ಪ ಕಾಡ ಕಳೆ ಅಂತ ಹೇಳ್ಬೋದು. ಅಲ್ಲಿ ಯಾಕೆ ಹೋಗಿಲ್ಲ ಅವ ಅಂದ್ರೆ, ಇಲ್ಲಿ ಹೋಗಾಕ್ ಬರುದಿಲ್ಲ, ದ್ರಾಷ್ಟಾಂತದಾಗ ಹೋಗಾಕ್ ಬರುದಿಲ್ಲ ಅಂತ ಅಲ್ಲಿ ಹೋಗಿಲ್ಲ ಅವ. ತಿಳಿತೇನ್ರಿ? ಶಿವ ಎನ್ಮ ತಿಳಿತದ್ರಿ. ಇಷ್ಟ ಹೇಳಿ ತಿಳಿತೈತಿ. ಇದು ಸೇರಿ ತಿಳಿತೈತಿ, ಮತ್ ಲಘು ಹೋಗತ್ತ ಹೊಳ್ಳಿ. ಆ ಜಂಗಲ್ನಾಗ ಹೋಗಿರಿ, ಈ ಜಂಗಲ್ನಾಗ ಒಳಗ್ ಹೊಕ್ಕ ಅಲ್ಲ ಅಂತ ಅಲ್ಲಗಳದು ಅದನ್ನ ಹಿಡಿದು ಇದ ಆಕಳ ಅಂತ ಹೆಂಗ್ ಕಂಡು ಹಿಡಿತೀವಿ? ಇದ ಪರಬ್ರಹ್ಮ ಸ್ವರೂಪ ಅಂತ ಕಂಡು ಹಿಡಿಬೇಕಲ್ಲ ನೀವು. ನಿಮ್ ಸ್ವರೂಪ ನಿಮ್ಗೆ ಅಪರೋಕ್ಷ ಆಗ್ಬೇಕಲ್ಲ. ನಾವ ಹೋಗ್ಬೇಕ್ರಿ. ಮತ್ತ ಅಲ್ಲಿ ಹೋಗಾಕ್ ಬರ್ತೈತೇನು? ನನಗೆ ಹೋಗಾಕ್ ಬರ್ತೈತೇನು? ಈಗ ನಿಮ್ ಕರ್ಕೊಂಡು ಹೋಗಿ ತೋರ್ಸಾಕ್ ಬರ್ತೈತೇನು? ಬರುದಲ್ರಿ. ಅದಕ್ಕೆ ಹಂಗ ಹೇಳ್ಯಾರ, ಅದು ಉದಾಹರಣೆ. ತಿಳಿತೇನ್ರಿ? 58 ಇನ್ನ 2 ನಿಮಿಷ ಐತಿ.
ನಿತ್ಯ ಶುದ್ಧ ಬುದ್ಧ ಮುಕ್ತವಾದ ಚೈತನ್ಯ ಸ್ವರೂಪದಲ್ಲಿ ವೃತ್ತಿಯು ಅಡಗಿ ಮತ್ತೊಂದನ್ನು ಏನನ್ನು ಅರಿಯದೆ ಇರುತ್ತಿರಲು ಆ ತನ್ನ ಸ್ವರೂಪವು ಅಜ್ಞಾನ ಮತ್ತು ಜ್ಞಾನಗಳೆರಡಕ್ಕೂ ಸಾಕ್ಷಿ, ಸಂಬಂಧ ಇಲ್ಲ, ಅಸಂಗ ಐತದು. ಸ್ವಯಂ ಪ್ರಕಾಶ ಪರಿಪೂರ್ಣ ಸ್ವರೂಪವಾಗಿರುತ್ತದೆ. ಶಬ್ದದಲ್ಲಿ ಶಬ್ದ ಹೋಗಿ ಆ ಅರ್ಥದ ಹೋಗಿ ನೆಲೆಯಾಗಿ ನಿಲ್ಲಬೇಕು. ಬರೇ ಶಬ್ದ ಆದ್ರೂ ಉಪಯೋಗ ಇಲ್ಲ. ಹೇಳಾಕ್ ಬರ್ಲಿಕ್ಕಂದ್ರು ಅಲ್ಲಿ ಅಡ್ಡಿ ಇಲ್ಲ, ನಿಮ್ಗ ಮನಸ್ಸು ಅಲ್ಲಿ ಹೋಗಿ ನೆಲೆಯಾಗಿ ನಿಲ್ಬೇಕು. ಹೇಳೋದು ಬ್ಯಾಡ ನಮಗ್. ಕೆಲವು ಮಂದಿ ಹೇಳಾಕ್ ಬರ್ತದ, ಕೆಲವು ಮಂದಿ ಹೇಳಾಕ್ ಬರಂಗಿಲ್ಲ, ಆ ಮಾತ್ ಬೇರೆ. ಅದೇ ತಾನೇ ಅಂತ ತಿಳಿದು ಸುಖವಾಗಿರತಕ್ಕದ್ದು, ಅದೇ ತಾನು ಹಬ್ಬ. ಬಳಿಕ ಈ ರೀತಿ ಯಾವನು ತಿಳಿಯುತ್ತಾನೋ ಅವನು ನಿರ್ಗುಣ ಯೋಗಿ ಅನಿಸಿಕೊಳ್ಳುತ್ತಾನೆ. ನೋಡ್ರಿ, ನಿರ್ಗುಣ ಯೋಗಿ ಅನಿಸಿಕೊಳ್ಬೇಕಂದ್ರೆ ಇಷ್ಟು ಸಾಧನೆ ಅದು. ಇದನಾವನು ಅರಿದು ನಂಬಿದವನು ಅವನು ಅದರಿಂದೆ ಒದವಿ ನಿರ್ಗುಣ ಯೋಗಿ ಎನಿಪನೋ. ಸುದತಿ ಕೇಳಿದು ತಾನೇ ಸುಜ್ಞಾನ ನಿರ್ಯೋಗವು, ಅದು ಉದಯಕ್ಕೆ ಪರಮ ಕಾರಣವತ್ತು. ಈಗ ಹೇಳಲ್ಪಟ್ಟಂತ ಯೋಗ ಏನದ, ಇದು ಗುರುಮುಖದಿಂದ ತಿಳಿದು ಯಾವನು ವಿಶ್ವಾಸವುಳ್ಳವನಾಗಿರುತ್ತಾನೋ ಅವನು ನಿರ್ಗುಣ ಯೋಗಿ ಎಂದು ಹೇಳಿಸಿಕೊಳ್ಳುತ್ತಾನೆ. ಮತ್ತು ಇದು ಸುಜ್ಞಾನ ನಿರ್ಯೋಗಕ್ಕೂ ಕಾರಣವಾಗಿರುತ್ತದೆ ಎಂದು ತಿಳಿಯತಕ್ಕದ್ದು. ನಿಜ ಅನುಭವ ಯೋಗ ನಿರೂಪಣೆ ಸೂತ್ರ 21ಕ್ಕೆ ಪದ 176 ಇಲ್ಲಿಗೆ ಮುಗಿಸಿದ್ರು. ಇನ್ನು 22ನೇ ಪದ್ಯ ಅಂತದ. ಮೋಸ್ಟ್ಲಿ ಇದು ಕೊನೆಯದು ಕಾಣ್ತದ. ಈ ಒಂದು ಉತ್ತಮ ಅಧಿಕಾರಿ ಏನು ಒಂದು ಅಧ್ಯಾಯ ಮಾಡಿದ್ರೆ ಇದು ಹೌದು ಕೊನೆಯ ಅಧ್ಯಾಯ, ಕೊನೆಯ ಸೂತ್ರ 22ನೇದು ನಿಜ ಸ್ಥಿತಿ ನಿರೂಪಣೆ ಐತಿ. ಆ ವಿಷಯವನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅನ್ನೋವರೆಗೆ ಇವತ್ತಿನ ಈ ನನ್ನ ವಾಕೃತ ಸೇವೆಯನ್ನ ಕೃಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.